ವೇದಿಕೆ ಮೇಲೆ ನಾನೇನು ಹೊಸದಾಗಿ ಹೇಳೋದು ಬೇಡ, ಆದರೂ ಈ ಚಿತ್ರದ ಒಂದು ಮೊದಲನೆಯ ಒಂದು ಪತ್ರಿಕಾಗೋಷ್ಠಿನ ಇಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನನಗೂ. ವಿಷ್ಣು ಅವರಾಗ್ಬೋದು, ಶರತ್ ಸರ್ ಆಗ್ಬೋದು, ಪ್ರಭುದೇವ ಅವರಾಗ್ಬೋದು, ಡೈರೆಕ್ಟರ್. ನಾನು ಈ ಒಂದು ನಾನು ಫಸ್ಟ್ ಎಲ್ರಿಗೂ ಅದೇ ಒಂದು ಡೌಟ್ ಇರುತ್ತೆ, ಏನಕ್ಕೆ ಫಸ್ಟ್ ಇಲ್ಲಿ ಮಾಡ್ತಾ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಮೆಲ್ಲ ಇರ್ಬೋದೇನೋ. ನಾನು ಇದೇ ಪ್ರಶ್ನೆನ ಕೇಳಿದೆ ನಾನು ಮೋಹನ್ ಬಾಬು ಅವ್ರನ್ನ. ಅವ್ರು ಒಂದೇ ಮಾತು ಹೇಳಿದ್ದು, ಚಿತ್ರಕ್ಕೆ ಭಾಷೆ ಅನ್ನೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಮನಸ್ಸು ನನಗೆ ತುಂಬ ಇಷ್ಟ ಪಡೋವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅಂಬರೀಷ್ ಅವರಿದ್ದರು. ಅವ್ರು ಇವತ್ತಿಲ್ಲ. ಆ ನೆನಪಿಗೋಸ್ಕರ ನಾನು ಖಂಡಿತವಾಗ್ಲೂ ಅಲ್ಲಿ ಮಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಒಂದು ಪತ್ರಿಕಾಗೋಷ್ಠಿ ಅಲ್ಲಿಂದ ಶುರು ಮಾಡ್ತೀನಿ ನಾನು ಅಂತ ಮೋಹನ್ ಬಾಬು ಅವರು ಹೇಳಿದ್ರು ಈ ಮಾತನ್ನು. ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂಬರೀಷ್ ಅವರ ಮತ್ತು ಮೋಹನ್ ಬಾಬು ಅವರು ಆ ಒಂದು ಸ್ನೇಹನ ನಾವು ಎಷ್ಟೋ ಕಡೆ ಚಿತ್ರದಲ್ಲಿ ನೋಡಿರ್ಬೋದು, ಇಲ್ಲಾಂದರೆ ಪುಸ್ತಕದಲ್ಲಿ ಓದಿರ್ಬೋದು, ಆದರೆ ಎದುರಿಗೆ ಕಣ್ಣಾರೆ ನೋಡಿದ್ರು ನಾನು ನಿಜವಾಗ್ಲೂ ಪುಣ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸ್ನೇಹ ಖಂಡಿತವಾಗ್ಲೂ ಎಲ್ಲೂ ನೋಡಿಲ್ಲ ನಾನು ಆ ಥರ. ಸೊ ಅಷ್ಟು ಆ ಒಂದು ಸ್ನೇಹ ಅನ್ನೋದ ಇಲ್ಲ ಅಣ್ಣ ತಮ್ಮ ಅಂತಾರೋ ಅದಕ್ಕೇನು ಅಂತಲೇ ಗೊತ್ತಿಲ್ಲ ನನಗೆ. ಅಷ್ಟು ಖುಷಿ ಆಗೋದು. ನಿಮ್ಗೆಲ್ರಿಗೂ ಗೊತ್ತು ಅಂಬರೀಷ್ ಅವ್ರ ಸ್ವಭಾವ, ನಗಿಸ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಸೇಮ್ ಅದೇ ಥರನೇ ಮೋಹನ್ ಬಾಬು ಅವರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಣ್ಣಪ್ಪ ನನಗೆ ಒಂದಿನ ಫೋನ್ ಮಾಡಿ, ಮೋಹನ್ ಬಾಬು ಅವರು ಈ ಚಿತ್ರದ ಬಗ್ಗೆ ನಾನು ಅಂದರೆ ಮಾತಾಡಬೇಕು ಬಾ ಅಂತ ಕರೆದು, ಸರಿ ಮಾತಾಡ್ತಾ ನನಗೆ ಒಂದಷ್ಟು ಟೀಸರು ಟ್ರೈಲರ್ ಎಲ್ಲ ತೋರಿಸಿ ಪಿಕ್ಚರ್ ನೋಡು ಅಂದರು. ನಾನು ಐ ಡಿಂಟ್ ಎಕ್ಸ್ಪೆಕ್ಟೆಡ್ ಪಿಕ್ಚರ್ ನೋಡು ಅಂತ ಹೇಳ್ತಾರೆ ಅಂತ. ಪಿಕ್ಚರ್ ನೋಡಿದೆ ನಾನು. ನಿಜವಾಗಲೂ ತುಂಬ ಖುಷಿ ಆಯಿತು ನನಗೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ, ಅದರಲ್ಲೂ ಈ ಸಂದರ್ಭದಲ್ಲಿ ಇಂಥ ಚಿತ್ರಗಳು ಬೇಕು ಅಂತ ಅನ್ನಿಸ್ತು ನಮಗೆ. ಕಣ್ಣಪ್ಪ ಅಂದರೆ ನಮಗೆ ಅಣ್ಣವರು ನೆನಪು ಬರ್ತಾರೆ. ಫಸ್ಟು ಕಣ್ಣಪ್ಪ ಅನ್ನೋದು ಇಲ್ಲಿ ಕನ್ನಡ ಚಿತ್ರದಲ್ಲಿ ತಯಾರಾಗಿದ್ದು. ಅದೂ ಒಂದು ರೀಸನ್ ಹೇಳಿದ್ರು ಮೋಹನ್ ಬಾಬು ಅವರು. ಕಣ್ಣಪ್ಪ ಅನ್ನೋದು ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಸೊ ಈಗ ವಿಷ್ಣುವರ್ಧನ್ ನನ್ನ ಮಗ ಇಲ್ಲಿ ಮಾಡಿರುವಂಥ ಚಿತ್ರ. ಸೊ ಅದು ಒಂದು ಖುಷಿ ನನಗೆ ಅನ್ನೋದು ಒಂದು ಅವರ ಸೆಂಟಿಮೆಂಟ್. ಅದನ್ನೆಲ್ಲ ಅವ್ರನ್ನ ಹೇಳ್ಕೊಂಡು ಬರ್ತಾ ಈ ಚಿತ್ರ ತೋರಿಸಿದಾಗ ನನಗೆ ಅಷ್ಟು ಖುಷಿ ಆಯಿತು. ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಕ್ಯಾಸ್ಟಿಂಗು ಗೊತ್ತಿರಲಿಲ್ಲ. ನನಗೆ ಯಾರಿಲ್ಲ ಅದರಲ್ಲಿ ಅನ್ನೋ ಪ್ರಶ್ನೆ ಯಾರು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಇದ್ದಾರೆ ಆ ಚಿತ್ರದಲ್ಲಿ. ಸೊ ಒಂದೊಂದು ಆ ಚಿತ್ರದ ಸನ್ನಿವೇಶಗಳು ಎಲ್ಲ ಒಂದು ಹೊಸತನವಾಗಿ, ಕಣ್ಣಪ್ಪ ಅಂದರೆ ನಾವೆಲ್ಲ ಬೇರೆ ಏನೋ ಪ್ರಪಂಚದಲ್ಲಿದ್ದೀವಿ. ಇದು ಕಣ್ಣಪ್ಪ ಚಿತ್ರದಲ್ಲಿ ಇಂಥ ಒಂದು ನೀವು ನೋಡಿರ್ತೀರ, ಟ್ರೈಲರ್ ನೋಡಿದ್ದೀರಾ. ಆ ವಿಷುವಲ್ ಆಗ್ಬೋದು, ಆ ಮೇಕಿಂಗ್ ಆಗ್ಬೋದು, ಐ ಥಿಂಕ್ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಚಿತ್ರಗಳನ್ನು ಆ ಒಂದು ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ನೋಡಿದ್ರೆ ತುಂಬ ಖುಷಿ ಆಯಿತು. ಆಮೇಲೆ ನಾನೇ ಪ್ರಶ್ನೆ ಮಾಡ್ತಿದ್ದೆ, ನಿಯರಿಂಗ್ 100 days ನ್ಯೂಜಿಲ್ಯಾಂಡಲ್ಲಿ ಈ ಚಿತ್ರೀಕರಣ ನಡೆದಿದೆ, ಇದು ಯಾರು ಮಾಡೋಕ್ಕಾಗೋದಿಲ್ಲ. ನಾನೇ ಪ್ರಶ್ನೆ ಮಾಡ್ತಿದ್ದೆ ಮೋಹನ್ ಬಾಬು, ಹೆಚ್ಚು ಕಮ್ಮಿ 100 ದಿನಗಳು ನೀವು ಅಲ್ಲಿ ಹೋಗಿ ಶೂಟ್ ಮಾಡಿದ್ದೀರಾ, ಎಷ್ಟು 100-150 ಜನ ಇಲ್ಲಿಂದ ಕರ್ಕೊಂಡೋಗಿ, ಅದು 2 ಶೆಡ್ಯೂಲು ಸಿನಿಮಾ ಮಾಡಬೇಕು ಅಂದರೆ ಇವತ್ತು ಈ ಥರ ಸಿನಿಮಾ 2 ಗಂಟೆಗೆ ಬೇಕು ನಿಜ ಹೇಳಬೇಕು ಅಂದರೆ ಇವತ್ತಿಲ್ಲಿ. ಸೊ ಅಂಥ ಒಂದು ಅದ್ಭುತವಾದಂಥ ಚಿತ್ರನ ಮಾಡಿದ್ದಾರೆ. ಖುಷಿ ಆಯಿತು ನನಗೆ ಈ ಚಿತ್ರನ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡುವವರು. ಆಯ್ತಣ್ಣ ಅಂತ ಹೇಳಿದೆ ನಾನು. ಸೊ ಅದೊಂದು ಜವಾಬ್ದಾರಿ ನನ್ನಲ್ಲಿದೆ. ಖಂಡಿತವಾಗ್ಲೂ ಇಂಥ ಒಂದು ಚಿತ್ರದಲ್ಲಿ ಕ್ಯಾಸ್ಟಿಂಗು ಅದ್ಭುತ ಬಿಡಿ. ಅದು ನಿಮಗೆ ಅಕ್ಷಯ್ ಕುಮಾರ್ ಇದ್ದಾರೆ, ಶರತ್ ಅವರು ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೋಹನ್ ಲಾಲ್ ಇದ್ದಾರೆ, ಪ್ರಭಾಸ್ ಅವರಿದ್ದಾರೆ. ಸೊ ಈ ಥರ
ಅಕ್ಷಯ್ ಕುಮಾರ್, ಕಾಜಲ್, ಈ ಥರ ಸುಮಾರು ನೀವು ಅದನ್ನು ಚಿತ್ರ ನೋಡ್ತಿದ್ದಾಗ ಅಲ್ಲಲ್ಲ ಬಂದು ಹೋಗೋದು, ಅರೆ ಇವ್ರು ಬಂದ್ರ, ಇವ್ರು ಇದ್ದಾರ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋದು. ಒಂದು ಕೆಲವು ಸರಿ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗುತ್ತೆ ಕ್ಯಾಸ್ಟಿಂಗಲ್ಲಿ. ಕ್ಯಾಸ್ಟಿಂಗ್ ಸೂಟ್ ಆಗೋದಿಲ್ಲ, ಇವ್ರು ಹೆಂಗೆ ಸೂಟ್ ಆಗ್ತಾರೆ, ಅಕ್ಷಯ್ ಕುಮಾರ್ ಹೆಂಗೆ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟರ್, ನೀವು ನಂಬಲ್ಲ. ನಾನು ಅದು ನೋಡಿ ಶಾಕ್ ಆಯಿತು, ಖುಷಿ ಆಯಿತು. ಸಾರಿ, ಶಿವರಾಜ್ ಕುಮಾರ್ ಅವರಿಲ್ಲ, ಶಿವರಾಜ್ ಕುಮಾರ್ ಅವರು ಪಾತ್ರ ಮಾಡಿಲ್ಲ ಇದರಲ್ಲಿ, ಇಲ್ಲ ಮಾಡಿಲ್ಲ. ದೇವರಾಜ್ ಅವರಿದ್ದಾರೆ, ನೀವು ತುಂಬ ಜನ ಇದ್ದಾರೆ ಹೇಳ್ತಾ ಹೋದರೆ. ಸೊ ಈ ರೀತಿ ಹಲವಾರು ಲೊಕೇಶನ್ಗಳಾಗ್ಬೋದು, ಕ್ಯಾಸ್ಟಿಂಗಲ್ಲಾಗ್ಬೋದು, ಮೇಜರ್ ಈ ಒಂದು ಚಿತ್ರದಲ್ಲಿ ಟೆಕ್ನಾಲಜಿನ ಬಳಸಿರುವಂಥ ರೀತಿ, ಟೆಕ್ನಾಲಜಿ ಅಂತೂ ಫ್ರೇಮ್ ಟು ಫ್ರೇಮ್ ಇದೆ ಇದರಲ್ಲಿ. ಆ ಥರ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತಾ ಇದ್ದಾರೆ. ಸೊ ಖುಷಿ ಆಯಿತು. ಇಂಥ ಒಂದು ಚಿತ್ರ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನನ್ನ ಮೋಹನ್ ಬಾಬು ಅವರು ಚೂಸ್ ಮಾಡಿ ನೀವೇ ಮಾಡಿ ಅಂತ ಹೇಳಿದಾಗ ನನಗೆ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ, ಹಾಗೆ ನನ್ನ ಒಂದು ಪ್ರಾರ್ಥನೆ ಕನ್ನಡ ಚಿತ್ರ ಪ್ರೇಮಿಗಳಾಗ್ಬೋದು, ಇಡೀ ಕನ್ನಡ ಚಿತ್ರರಂಗ, ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಖ್ಯವಾಗಿ ಮಾಧ್ಯಮದ ಮಿತ್ರರಲ್ಲಿ ನನ್ನ ಪ್ರಾರ್ಥನೆ ಅಷ್ಟೇ, ನಿಮ್ಮ ಎಲ್ಲರ ಆಶೀರ್ವಾದ ಈ ಚಿತ್ರದ ಮೇಲಿರಲಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಒಂದೊಂದು ಚಿತ್ರಗಳು ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಮಾಡಿದ ಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಎಷ್ಟು ಕಷ್ಟಪಡ್ತೀವಿ, ಮಾರ್ಕೆಟಿಂಗ್ ಆಗುತ್ತೋ ಬಿಡುತ್ತೋ, ಒಬ್ಬ ನಿರ್ಮಾಪಕ ಎಷ್ಟು ರಿಸ್ಕ್ ಮಾಡಿ ಅದನ್ನು ರಿಲೀಸ್ ಮಾಡಿ ಅದನ್ನು ಗೆಲ್ಲಿಸೋದಕ್ಕೆ, ಅದನ್ನು ಚೇತರಿಸ್ಕೊಳ್ಳೋದಕ್ಕೆ ಇವತ್ತು ನೂರಾರು ಕೋಟಿ ಸ್ಟೇಕ್ಸ್ ಇರ್ತದೆ. ಅಂಥ ಒಬ್ಬ ನಿರ್ಮಾಪಕನ ನಾವು ಕಳ್ಕೊಂಡು ಹೋಗಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ. ಅದಕ್ಕೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತು ಈ ಚಿತ್ರನ ಗೆಲ್ಲಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಾಗಿ ಫಸ್ಟು ಏನು ಸ್ಟಾರ್ಟ್ ಮಾಡಬೇಕಾದ್ರೂ ಗಣಪತಿಗೆ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಹಂಗೆ ಈ ಪಿಕ್ಚರ್ನ ಕೂಡ ನಿಮ್ಮ ಮುಂದೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ವಿಷ್ಣುಗೆ ಇರಬೇಕು ಅಂತ. ಸೊ ಈ ನೀಡ್ಸ್ ಯುವರ್ ಬ್ಲೆಸ್ಸಿಂಗ್ಸ್. ಅದೇ ಥರ ಇದನ್ನ ಫಸ್ಟ್ ಟೈಮ್ ಡಿಸ್ಟ್ರಿಬ್ಯೂಷನ್ ರಾಕ್ಲೈನ್ಸ್ ಆಯಿತು. నేను ಯಾರು ಇಲ್ಲಿ ಮಾಡ್ತಾ ರಾಕ್ಲೈನ್ಸ್ ಅಂತ ಬೆಸ್ಟ್ ಪರ್ಸನ್, ಪರ್ಫೆಕ್ಟ್ ಪರ್ಸನ್. ಇನ್ನೇನ ಫಸ್ಟ್ ಬಿಗಿನಿಂಗೇ ಚೆನ್ನಾಗದ ಅಂತ ಹೇಳಿದೆ. ಆಮೇಲೆ ಈ ಪಿಕ್ಚರ್ ಮಾಡುವಾಗ ಈ ಡೈರೆಕ್ಟ್ರ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಮುಖೇಶ್ ಸರ್ ಯಾರು ಡೈರೆಕ್ಟ್ರು? ಹಿಂದಿಯವರಾ? ಕಣ್ಣಪ್ಪ ಮಾಡೋಕ್ಕೆ ಹಿಂದಿಯವರು ಅಂದಾಗ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ವಿ. ಬಿಫೋರ್ 20 years ಈ ಕಥೆ ಥರ ಈ 20 years ಬ್ಯಾಕು ಈ ಡೈರೆಕ್ಟ್ರಿಗೂ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಇವ್ರಿಗೂ. ಆಫ್ಟರ್ ಟೇಕಿಂಗ್ ಮಹಾಭಾರತ ಆ್ಯಂಡ್ ಈ ಬಿಕೇಮ್ ಎ ಫಾಲೋವರ್ ಆಫ್ ಶಿವ. ಆ್ಯಂಡ್ ಇವಾಗ ಏನೇನು ಎಲ್ಲಿ ದೇವರು ದೇವಸ್ಥಾನ ಎಲ್ಲಿ ಎಲ್ಲ ಹೇಳ್ತಾರೆ. ಈಸ್ ಆಲ್ಸೋ ಬಿಹೈಂಡ್ ದಿಸ್ ಥಿಂಗ್ ಕಣ್ಣಪ್ಪ ಲೈಕ್ ದಟ್. ಆ್ಯಂಡ್ ಮೋಹನ್ ಬಾಬು ಸರ್ is like my elder brother, he is like my younger brother, and all the greatest artists, Sharat sir, Mohanlal sir, and Akshay Kumar sir, my friend Prabhas, and beautiful Kajal, the heroine Preeti Mohan also very good looking and very talented. ಆಮೇಲೆ ಈ ಪಿಕ್ಚರ್ಗೆ ಒಂದು ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, DOP ಒಂದು ಅಮೇರಿಕನ್ ಕ್ಯಾಮ್ರಾಮ್ಯಾನ್. ನಾ ಕೇಳ್ದೆ ಏನಪ್ಪ ಅಮೇರಿಕನ್ ಕ್ಯಾಮ್ರಾಮ್ಯಾನು ಹೆಂಗೆ ಅವರೆಲ್ಲ ಹಿಡ್ಕೊಂಡಿರಲಿಲ್ಲ. ಬಟ್ ಈ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ನಾನು ಫಸ್ಟ್ ವೆರಿ ಯಂಗ್ ಫೆಲೋ, ಸೂಪರ್ ಕ್ಯಾಮರಾಮ್ಯಾನ್. ಅಂದರೆ ವಿಷುವಲ್ ನೋಡಿದಾಗಲೇ ನಿಮ್ಗೆ ಗೊತ್ತಾಯ್ತಾ. ಇನ್ನೂ ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ 3 ಸಾಂಗು ಅಷ್ಟೇ ಮಾಡಿದ್ದೀನಿ. ಬಟ್ ನಾಟ್ ಡ್ಯಾನ್ಸ್ ಇಲ್ಲ. ಕಥಾ ನಾನು ಕೇಳ್ತಾ ಇದ್ದೆ ಏನಪ್ಪ 3 ಸಾಂಗ, ಫಸ್ಟ್ 2 ಸಾಂಗೇ ಅಂದರು. ಆಮೇಲೆ ಇನ್ನೊಂದು ಸಾತು ಮಾಡಿಬಿಡು ಅಂದರೆ ಸರಿ ಮಾಡ್ತೀನಿ ಸರ್ ಅಂತ ಮಾಡ್ತೀವಿ. ಡ್ಯಾನ್ಸೇ ಇಲ್ಲ. ಬಟ್ ಯಾವುದಕ್ಕೆ ಡ್ಯಾನ್ಸ್ ಇಲ್ಲದೇನೆ ಏನಕ್ಕಲ್ದೆ ಇಲ್ಲ ವೆರಿ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಬರ್ತಾರೆ, ನೀವು ಇರಬೇಕು. ಅದೇ ಸರಿ ನಮ್ಗೆ ಆಮೇಲೆ ಅದೇ ಥರ ಮ್ಯೂಸಿಕ್ ಡೈರೆಕ್ಟ್ರ್ ಕೂಡ ನ್ಯೂ ಬಾಯ್ನು ಸ್ಟೀಫನ್. ಸೊ ಅವ್ರನ್ನ ಕೇಳಿದೆ ಯಾರ ಮ್ಯೂಸಿಕ್ ಡೈರೆಕ್ಟ್ರು? ಒಂದು ಸ್ಟೀಫನ್ ಹೆಂಗೆ ಮಾಡಿದ್ದಾರೆ ಈ ಕಥೆಗೆ, ಹೆಂಗೆ ಅಂದರೆ ಸೇಮ್ ಅದೇ ಥರ ಈ ವಾಸ್ ಆಲ್ಸೋ wonderful songs he has given, terrific songs he has given. I was very impressed with him. My best wishes to Stephen also. I ಕೇಳ್ದಾಗ ಹೇಳ್ದೆ ಆಮೇಲೆ ಮೋರ್ ಆಫ್ ಮಾಂಟೇಜ್, ದ ಎಮೋಷನ್ಸ್ ಆ ಥರ ಸಾಂಗ್ ಇದೆ. ನಾನು ಬೇಗ ಸಾಂಗ್ ಮಾಡಿದ್ದೀನಿ. ಐ ಥಿಂಕ್ ಐ ಡಿಡ್ ಮೈ ಜಾಬ್ ಲಿಟಲ್ ಬಿಟ್. ಆ್ಯಂಡ್ ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನಗೆ ಅಷ್ಟು ಕನ್ನಡ ಬರಲ್ಲ, ದಯವಿಟ್ಟು ಕ್ಷಮಾಪಬೇಕು. ಮುಂದೆ ನಾನು ಕನ್ನಡ ಕಲಿಯುತ್ತೇನೆ.
ಅಲ್ಪ ಸ್ವಲ್ಪ ಕನ್ನಡ ಕಲಿಸಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಂಕಲ್. ಅಲ್ಲದೆ ಕನ್ನಡ ಬಾರೆ ಬಾರೆ ಪದಗಳನ್ನೂ ಹೆಲ್ಗುತ್ತಿದ್ದಾರೆ. ಅದು ಹಿಂಗ ಬೇಡ. ಈ ದಿನ ಕನ್ನಪ್ಪ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲೇ ಮೀಡಿಯಾ ಮುಂದೆ ಬಂದಿತ್ವೇ ತುಂಬ ಸಂತೋಷವಾಗಿದೆ. ನಾನು ಬೆಂಗಳೂರಿನಲ್ಲೇ ಈ ಪ್ರಮೋಷನನ್ನು ಶುರು ಮಾಡಿದ್ದು ಒಂದು ಭಾವನಾತ್ಮಕ ಕಾರಣದಿಂದ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಕನ್ನಪ್ಪ ಸ್ಟೋರಿಯಿಂದ ಒಂದು ಅದೃಷ್ಟ ಸಂಬಂಧ ಆಗಿದೆ. ನಮ್ಮ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು 1953 ರಲ್ಲಿ ತಮ್ಮ ಮೊದಲ ಚಿತ್ರ ಬೇದರ ಕನ್ನಪ್ಪನಲ್ಲಿ ಪ್ರವೇಶಿಸಿದರು. ಅದೇ ಕಥಾ ತೆಲುಗುನಲ್ಲಿ ಶ್ರೀಕಾಳಹಸ್ತಿ ಈಶ್ವರ ಮಹತ್ಯಂ ಅನ್ನ ಟೈಟಲ್ನಲ್ಲಿ ಬಂದಿತ್ತು. ಅಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವಾಯ್ಸ್ ಕೊಟ್ಟಿದ್ದರು. ಈ ಲೆಜೆಂಡ್ರಿ ಸಂಬಂಧದಾವೆ ನನ್ನನ್ನು ಬೆಂಗಳೂರಿನಲ್ಲೇ ಪ್ರಚಾರವನ್ನು ಶುರು ಮೊದಲು ಇನ್ಸ್ಪಿರೇಷನ್ ಆಯಿತು. ದಿಸ್ ಇಸ್ my humble request and apologies that I can speak Kannada only a little bit, but I would like to continue. Should I speak in English or Telugu? It's up to you. Which language? English. Great. First and foremost, it is my honor and privilege to be on the same stage as Sharat uncle. I'm sorry, I should call them all sir because my relationship should be separate. Rockline uncle, Prabhu Anna, and Mr. Mukesh Kumar Singh. It is really an honor because compared to all the three stalwarts over here, I'm a Lilliput. The kind of legends Mr. Sharat Kumar or Mr. Prabhudeva or Mr. Rockline Venkatesha, they are legends. And in the television industry, Mr. Mukesh Kumar Singh is a legend on his own because Mahabharata is a story which we all grew up with in television. When it was showcasing in the 1980s, I was a very, very small kid. I remember that everybody in the household for that half an hour used to wait for that on Sundays. And to reboot that and tell a story which has been told before and make it a super success, Mr. Mukesh Kumar Singh is a legend in his own right. And I have a lot to prove because my father, Mr. Mohan Babu, is a banyan tree. He's a very large banyan tree. And to grow under it is very difficult. And to make my own mark also is very difficult. But I have to work 10 times harder and I'm willing to give that. The reason why, I already told you the reason why we kick-started the first press meet of Kannappa here in the land of Karnataka. The whole world knew this generation. The story of Kannappa became popular because it was retold by Dr. Rajkumar sir. And later in the 1980s also, there was another movie where our Shivraj Kumar Anna, he played the character of Kannappa and Rajkumar sir played Lord Ishwara. And that was Sivamichina Kannappa, if I'm not wrong. And in Telugu, Bedar Kannappa was remade by late Sri Krishnam Raju Garu, directed by legendary Babu Ramana sir. And after 50 years, I am remaking it in Telugu. It's not the same story. This is my version of Kannappa. The last, what Kannappa, an atheist becomes God's greatest devotee, is a story we all know. But towards what was he before? Why was he an atheist? What was his relationship with his father? All that is what we tried to capture in this movie. Where we shot, how we shot, all that, everybody has spoken about. But I would like to thank the people on stage first. First person I would like to thank, it's not in the order, but everybody I have to thank, is
Sharat uncle, because I've been trying to, act next to Sharat uncle for the last 15 years. And finally, my father had to bully him for him to accept this role. And I have to thank him for that. See, he was saying everybody were on location at 7 o'clock in the morning. I was more or less like my father is the producer of the film, but I was on set, my friend Vijay and I were producing the film on set. We were the line producers and the executive producers. We had 600 people on location in New Zealand. They all flew from India. Some of them, there were about 170 people who flew in from Thailand. And some people flew in from United States. And we had the local near Kiwi crew and the Maori people. Everybody were there. We all had to be at 7 o'clock on stage. And for a makeup, for every actor, takes about an hour minimum. For Mr. Sharat Kumar, it took 1.5 hours. If Mr. Sharat Kumar decided to come a little late at 8 o'clock or 9 o'clock, everybody would have been there only at 9 o'clock. But he took the lead. He said, Vishnu, I'll take care. You first concentrate on your acting. I was rushing to be there before Sharat sir on set because I was scared that he's like my father. If he comes on set, then if I am late, then what kind of actor I am. I'm a sub-junior to him. So first thanks to him, and he was keeping the set, in loop, cracking jokes where it needed to be. With so many actors, about 20-25 people on set, all big stars, it is impossible to have everybody disciplined. But first thanks goes to Mr. Sharat Kumar. And then Prabhu Anna, I was involved with Prabhu Anna right from the day one. But of course, he's also indirectly responsible for me to start Kannappa. Because he refused to do a movie with me, which I wanted him to direct. And because the movie stalled, Kannappa came on board. But when I went to Prabhu Anna and asked him, Anna, we have to do a song, he said immediately, okay. For me, he's an elder brother. But you people have to decide whether he's my elder brother or my Chittappa, because he says my father is his elder brother and I'm his younger brother. So I don't know what relationship I have, but I keep calling him Anna. And Prabhu Anna was very, very instrumental because the main story is towards the end. Why does Kannappa worship Lord Shiva with spitting water from his mouth? Why does he give meat to Lord Shiva? All that is a very, very important thing. See, about 50 years back, 40 years back, 30 years back, it was okay. People believed blindly and all this stuff. But in this generation, when everything is being questioned, when your own faith is being questioned, it is very important to tell the story to the point so there are no doubts left. Then the other person on stage who I would really like to thank is Rockland Venkatesh uncle. Not many of you know that, not many of them even in the, in our film fraternity also, in our production knows that the day I bounced off the idea, my first phone call went to Venkatesh uncle and I said, uncle, we are making this movie. He said, Vishnu, Brahmana wanted you, go ahead. One couple of people I really miss today is Amrish uncle. If I talk more about him, I'll start crying. I love him so much. And another person which I miss dearly is Vishnuvardhan uncle. I grew up in front of these people, these stalwarts. I wish they were there today, blessing me on my very ambitious project. And there were a lot of people I wanted to cast from Kannada film industry also. And every casting, I bounced off with Venkatesh uncle. And I was saying, uncle, how will these people be? How will those be? He was suggesting. And of course, I did, one of my favorite actors from here is Mr. Sadhu Kokila. And I wanted to cast him very, very big. I asked Venkatesh uncle, can you please do it? But in New Zealand, every actor was locked for 45 days, 60 days at the stretch. Sharat uncle itself was locked there. Prabhu and I had to travel twice to New Zealand. So those bulk dates were proving very challenging for us, so I missed casting him. Of course, I had the privilege of acting with Mr. Devraj. I used to feel so scared of him as a villain when I was a kid. So I had the privilege of having him on board. So
Kannappa is a story which is very close to my heart. And after 50 years of it being told in Telugu, I think it is Lord Shiva's blessing and his dikkat that I am making Kannappa again to tell this generation the story of Kannappa. I need all your blessings. And Venkatesh uncle is the first audience for seeing Kannappa. You know, after making the entire film, you know, we have butterflies in our stomach and our heart is always, you know, beating fast. Prabhu Anna saw the first half. And my father was, you know, my father is, of course, most of the earlier, the generation knows that he talks very, very harshly and he doesn't mince words. He was shouting at us, "This is not right. Why did you do this? He did that, this, that, this, that." Prabhu Anna was the first one who said, "Yempa, the movie is nice. The small, small things, by the time the final come, it will be okay. Sir, Anna will always shout like that. So you don't get disheartened." And when one day I called Rockland and Venkatesh uncle and said, "Uncle, the movie is ready. We want to distribute it here in Karnataka, uncle. I want to talk to you. I'll come to Bangalore. When do you want me to come?" I said, No, Vishnu, it's been long. I saw Anna also. I'll come there. You come. So uncle was waiting there. I was talking. Dad walks in and he says, "Thamudu, okay, very good. Nice. Come, we'll go watch the movie." I was like, "You want to go watch the movie now?" I said, "There's RR is not there, VFX is not there, nothing is there, only edit line is there." He said, No. Even before you were born, he's a producer. He will know better about what comes where, so you keep quiet. So I was so scared. Before they were going to the edit room, I was saying, "Uncle, here, so these things will come here." I was very nervous. They went watch the movie. For 3 hours, I was sitting outside, waiting for the result of the exam. The kind of response Venkatesh uncle gave, I'll never forget it in my life. The kind of confidence he gave me. And with that confidence, I'm going racing now. And it's all with the Lord Shiva's blessing. I look forward for the film and all your blessings on April 25th. Thank you. ಐ ಥಿಂಕ್ ರಾಕ್ಲೈನ್ ವೆಂಕಟೇಶ್ ಎಲ್ಲ ಹೇಳಿದರು, ಕಂಪ್ಲೀಟ್ ಪೂರ್ತಿಯಾಗಿ ಹೇಳ್ಬಿಟ್ರು. ವಾಟ್ ಇಸ್ ದಿಸ್ ಮೂವಿ ಅಬೌಟ್, ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅದೆಲ್ಲ ಹೇಳಿದರು. ದ ಮೇನ್ ಥಿಂಗ್ ಇಸ್ ಲೈಕ್ ಡೈರೆಕ್ಟರ್ ಮುಖೇಶ್ ಕುಮಾರ್ ಸಿಂಗ್ ಅವರು ಹೇಳಿದಾಗ, ಟೇಕಿಂಗ್ ಅ ರಿಲಿಜಿಯಸ್ ಮೂವಿ ಆ್ಯಂಡ್ ಆಲ್ಸೋ ಟೇಕಿಂಗ್ ಅ ಮೂವಿ ಅಬೌಟ್ ಕಣ್ಣಪ್ಪ, we can say it like Vishnu always says it in most of the meets that we have, that it is just a one-line story. He's the greatest Shiva Bhakt and that's the only story. But there's a lot of backstory to the entire film making. So that is what is being tried in this film. 100 days, 115 days in New Zealand is no small job. Going in that weather conditions and the chill weather, working there and being on time, even in New Zealand at 7 o'clock call sheet is 7 o'clock call sheet, not even 7:01. So we are all put so much of effort. The star cast, the huge star cast like Rockline Avaru, right from Akshay Kumar, Kangana Ranaut, Kajal, Preeti, Mohan Babu sir, Mohan Lal sir, Prabhas, and of course the talented Prabhudeva is right behind inside the entire film, and Mohan Babu, and so many other artists, Devaraj Avaru, a lot of people have worked in this film. The huge star cast. And the huge star cast has been well represented in the story. And the story about, basically it is about believe in God, a non-believer and believer. So that is the backstory of the entire thing. Who's a believer, who's a non-believer? You have to see it in the film because I'm not here to say the story, how we have shown the whole character. I'm really happy to have worked in this film. And Vishnu, as I saw him, is a transformed person when he comes on the set. Behind the scene, you saw the working, how they started working for this movie behind the scene. And alage, even when it's the set, he's so dedicated a person. And the dedication, hard work of all of us put together, and your blessings, I hope this movie becomes a movie which has been relished and
enjoyed by the people pan-India, because all movies today are pan-India. Everybody, north, south, east, west, see movies. And OTT platform ಬಂದಿದೆ, ಅಲ್ಲಿ ನೋಡ್ಬಿಡ್ತಾರೆ. So I went somewhere near Nepal. Suddenly one guy came up and said, "Sir, can I take a picture with you?" So I said, "Have you seen my film?" "Yes, sir, I saw. OTT platform ಅಲ್ಲಿ ನಿಮ್ಮ ಪಿಕ್ಚರ್ ನೋಡಿದ್ದೆ ಸರ್, ಚೆನ್ನಾಗಿತ್ತು. ಪೋರ್ತಲ್ಲಿ ನೋಡಿದ್ದಾನೆ ಹೇಳಿದ. I said, "Oh, that means we are all reaching." So maybe it will also be in Hollywood. Everybody is watching, throughout the world they are watching. So we also become pan-world stars thanks to the technology. And I hope and wish the entire team and a movie to become a successful movie. First, the content should be good, and then the promotion should be good, and you are the backbone. When such a movie is made, the effort has to be brought out, and when you start writing, I'm not saying write positively straight away, it is for you to judge, and definitely we have done our best in this film. As every character, they have worked really hard. Although definitely you can see it on the film, and I wish, and the movie, and for Vishnu, because then Vishnu and Mohan Babu sir has done a huge film, a very huge film. We're not going to numbers. I'm not talking about numbers, how we're going to collect, but definitely it will collect the hearts of the people who watch Kannappa. Thank you. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. First of all, I want to bow down to the land of Karnataka, where Lord Hanuman was born, where great King Krishnadev Raya was born, where Karnataki Sally of Indian classical music was born, and I bow down to Rajkumar sir, who made first movie based on Kannappa, and that was the inspiration for us to make this movie also. I have seen that movie, and after seeing that movie and after seeing the performance of Rajkumar sir, it was a challenge for anybody to recreate that again, and with such a great cast, with such a great team, I will say that I am blessed that I have got such a great cast, such a great combination of people to work with, and everybody has contributed so well, and ultimately it will you will see on the screen that how well we prepared and how much we succeed in creating the same magic again. Movies nowadays, we see different kind of movies. So many movies are coming every day and getting hit. But making a movie based on a Shiv Bhakt and a religious subject, that was also a big challenge. And hats off to Vishnu and Mohan Babu sir, who took this challenge, and we all did our best. Rest in your hand and the audience's hand. We are still trying our best. May God bless us all. Har Har Mahadev. ಟೀಸರ್ ಎಲ್ಲ ನೋಡಿದಾಗ ಈಗ ಒಂದು ಚಿಕ್ಕದಾಗಿ ಅವರು ಹಿಂಟ್ ಕೊಟ್ಟರು, ಅಂದರೆ ಒಬ್ಬ ವಾರಿಯರ್ ಥರ ಕಾಣಿಸ್ತಾರೆ ಅಂತ. ಕೊನೆಯದಾಗಿ ಶಿವನು ಕಾಣಿಸೋದ್ರಿಂದ ಎಷ್ಟು ಪಾರ್ಟ್ ವಾರಿಯರ್ ಆಗಿ ಕಾಣಿಸ್ಕೊಡುತ್ತೆ, ಮಿಕ್ಕಿದ ಭಾಗ ಶಿವಭಕ್ತನಾಗಿ ಎಷ್ಟಿರುತ್ತೆ, ಅಥವಾ ಕಂಟಿನ್ಯೂಷನ್ ಪಾರ್ಟ್ 2ಗೆ ಏನಾದ್ರು ಆ ಥರದ್ದು ಏನಾದ್ರು ಇದೆಯಾ ಅಂತ? ಯಾರ ಪಾರ್ಟು ಎಷ್ಟು ಪರ್ಸೆಂಟೇಜು ಅನ್ನೋದಕ್ಕಿಂತ ಅವರವರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಾನು ಒಬ್ಬ ಆಡಿಯನ್ನಾಗಿ ನೋಡ್ತೀನಿ. ಒಂದು ಸಿನಿಮಾನ ನೋಡಿದಾಗ ನನ್ನ ಕತೆ ಕೇಳುವಾಗಲೂ ಒಬ್ಬ ಆಡಿಯನ್ನಾಗಿ ಕತೆ ಕೇಳ್ತೀನಿ. ಸಿನಿಮಾ ಮಾಡೋಕ್ಕೆ ಮುಂಚೆ ಒಬ್ಬ ಪ್ರೊಡ್ಯೂಸರ ಕತೆ ಕೇಳೋಕ್ಕೆ ಹೋಗಲ್ಲ. ಆವತ್ತು ನನಗೆ ಒಂದು ನಿಜವಾಗ್ಲೂ ಶಾಕಿಂಗ್ ಆಯಿತು. ಅಣ್ಣ ಕರೆದು ಸಿನಿಮಾ ನೋಡಬೇಕು ಅಂದಾಗ ನಾನೊಬ್ಬ ಆಡಿಯನ್ನಾಗಿ ಸಿನಿಮಾ ನೋಡಿದೆ. ಈಗ ನೀವು ಕೇಳಿದ ಪ್ರಶ್ನೆಯಲ್ಲಿ ಯಾರು ಯಾವ ಪಾತ್ರ ಎಷ್ಟು ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋ ಒಂದು ಮಾತ್ರ ಹೇಳಕ್ಕೆ ಸಾಧ್ಯತೆ ಇದೆ ನನಗೆ. ಈ ಪಾತ್ರಗಳಲ್ಲಿ ನಾನು ಅದನ್ನು ಹೇಳಿದ್ದು, ಈಗ ಇದೇ ಕ್ಯಾಸ್ಟಿಂಗು ಒಂದು ಕಮರ್ಷಿಯಲ್ ಮೀನ್ಸ್ ಟು ಸೇ ಒಂದು ಆ್ಯಕ್ಷನ್ ಪಿಕ್ಚರು, ಬೇರೆ ಹಿನ್ನೆಲೆ ಇರುವಂಥ ಬೇರೆ ಜೋನರ್ ಸಿನಿಮಾಗಳು ಮಾಡಿದಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನಮ್ಮ ಮೈಂಡಲ್ಲಿ ಇರ್ತೀವಿ ನಾವು. ಇದನ್ನು ನಾನು 100% ಪ್ರಾಮಿಸ್ ಮಾಡಬಲ್ಲೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಕ್ಷಯ್ ಕುಮಾರ್ ಈ ಥರ, ಅರೆ ನೀವು ಯು ವಿಲ್ ಬಿ ಶಾಕ್ಡ್. ಮೋಹನ್ ಲಾಲ್ ಅವರು, ಅರೆ ಈ ಕ್ಯಾರೆಕ್ಟ್ರ್, ಈ ಒಂದೊಂದು ಪಾತ್ರನೂ ಒಂದೊಂದು ಹಂತದಲ್ಲಿ ಬಂದು ನಿಮ್ಮನ್ನು ಹಾರ್ಟ್ ಟಚ್ ಮಾಡಿ ಹೋಗ್ತಾ ಇರುತ್ತೆ. ಪ್ರಭಾಸ್ ಅವರು ನೀವು ನೋಡಿದ್ದೀರಾ,
ಆ್ಯಕ್ಷನ್ನು, ಅವರ ಪಾತ್ರನ ಅಭಿನಯನ ನೀವು ನೋಡಿದ್ದೀರಾ. ಈ ಚಿತ್ರದಲ್ಲಿ ನೋಡ್ಬೇಕು ನೀವು. ಅವ್ರಿಗೆ ನೀವು ನಿಜವಾಗ್ಲೂ ಹೇಳ್ತೀನಿ, ಈ ಥರನೂ ಮಾಡ್ತಾರ ಪ್ರಭಾಸ್ ಅವರು, ಈ ಥರ ಪಾತ್ರನೂ ಮಾಡ್ತಾರ. ಅಯ್ಯೋ ಏನು ಮಾಡಿದ್ದಾರೆ ಅನ್ನೋ ಒಂದು ಕಣ್ಣಲ್ಲಿ ನೀರು ತರಿಸ್ಬಿಡ್ತಾರೆ ಅವರು. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪ್ರತಿ ಎಂಥ ಕಟಕನಿಗೂ ಕಣ್ಣಲ್ಲಿ ನೀರು ಬರೋ ಅಂಥ ಒಂದು ದೃಶ್ಯಗಳನ್ನು ನೀವು ವಿಷ್ಣು ಅವರು ಮತ್ತು ಪ್ರಭಾಸ್ ಅವರ ಕಾಂಬಿನೇಷನಲ್ಲಿ, ಮೋಹನ್ ಬಾಬು ಅವರ ಕಾಂಬಿನೇಷನಲ್ಲಿ ನೀವು ನೋಡಿ ಕಣ್ಣಲ್ಲಿ ನೀರು ಬರದೆ ಅಂತೂ ಇರೋದಿಲ್ಲ, ಸಾಧ್ಯತೆ ಇರೋದಿಲ್ಲ. ಅಂಥ ಹಾರ್ಟ್ ಟಚಿಂಗ್ ಸೀನ್ಸ್ಗಳು ತುಂಬ ಇದೆ ಆ ಥರ. ನಾನು ಈ ಸಂದರ್ಭದಲ್ಲಿ ಸೇಮ್ ಎಲ್ರಿಗೂ ಇದ್ದಂಥ ಡೌಟ್ ನನಗೂ ಇತ್ತು, ಇವರು ಯಾವ ರೀತಿ ಈ ಚಿತ್ರನ ನಿಭಾಯಿಸಿರ್ತಾರೆ ಅನ್ನೋದು ನಾನು ಸ್ವಲ್ಪ ಮುಂಚೆಯಿಂದ ಡೈಲಾಮಲ್ಲೇ ಇತ್ತು ನನಗೆ. ಎಷ್ಟು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ ರಿಯಲಿ ಐ ವಾಸ್ ಶಾಕ್ಡ್. ಪ್ರಭು ಸರ್ ಫಸ್ಟ್ ಹಾಫ್ ನೋಡಿದ್ದೀರಾ ಅಂತೀವಿ, ಸೆಕೆಂಡ್ ಹಾಫ್ ನೀವು ನೋಡಬೇಕು, ಮೈಂಡ್ ಬ್ಲೋಯಿಂಗ್. ಸೆಕೆಂಡ್ ಹಾಫ್ ತುಂಬ ಇಂಪಾರ್ಟೆಂಟ್, ಅದರಲ್ಲೂ ಇಂಥ ಚಿತ್ರಗಳಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದು ಪಾತ್ರ ಆ ಸಂದರ್ಭದಲ್ಲಿ ಬಂದು ಎಲ್ಲರೂ ಹಾಗೆ ಟಚ್ ಮಾಡಿ ಹೋಗುತ್ತೆ. ಆ ಮನಸ್ಸನ್ನು ಹಂಗೆ ಎಬ್ಬರಿಸಿ ಟಚ್ ಮಾಡಿ ಅದನ್ನು ಒಂದೊಂದು ಇನ್ನೂ ಖುಷಿ ತರ್ತಾ. ನಾವು ಹೆಂಗೆ ಸಿನಿಮಾ ಸೆಕೆಂಡ್ ಹಾಫ್ ಮುಗಿಯುತ್ತೆ ಗೊತ್ತಾಗೋದಿಲ್ಲ, ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಐ ಥಿಂಕ್ ದಿ ಬೆಸ್ಟ್. ಮುಖೇಶ್ ಸರ್ಗೆ, ನಿಮಗೆ ಯಾಕೆ ಪೌರಾಣಿಕ ಕಥೆ ಮೇಲೆ ಜಾಸ್ತಿ ನಂಬಿಕೆ ಅಂತ? ವೈ ಡು ಯು ಹ್ಯಾವ್ ಮೋರ್ ಇಂಟ್ರೆಸ್ಟೆಡ್ ಆನ್ ದ ಆನ್ಷಿಯಂಟ್ ಟೈಮ್ ಮೂವೀಸ್? See, there is a big misconception that our past is mythology. And Vishnu has also released a video some times ago correctly saying that it is not mythology, it is history. And this is the time we should reclaim our history, we should reclaim our culture, we should reclaim our past, and we should be proud of that. So, this kind of movies should be made and continuously should be made. Only then people will realize the importance of our past and what happened, who we were in the past. So this kind of movies are very important, and it's also very important to be authentic and to precise and accurate. So it's a big challenge to make this kind of movie for producer, for director, for all the actors. So I hope we tried our best, and now you will judge that what we did. ಹಲೋ, ವಿಷ್ಣು ಅವ್ರಿಗೆ ಶಿವಣ್ಣ ಆಕ್ಟ್ ಮಾಡ್ತಾರೆ ಅಂತ ಹೇಳಿತ್ತು, ಶಿವರಾಜ್ ಕುಮಾರ್ ಆಕ್ಟ್ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಮಾಡಿದ್ರಾ? ಏನು ಈ ಸಿನಿಮಾದಲ್ಲಿ? I did try for Shiva Anna. Dates were not available, and we were all disappointed. The first time, the dates, we were trying for the dates. On my birthday last year, 2 years back, in 2023, November 23rd is when my birthday, November 23rd, I got a call saying that he doesn't have dates. I don't know. That was the biggest disappointment for me on my day. I remember that very well. ಇದು ವಿಷ್ಣು ಸರ್ಗೆ ಕ್ವೆಶನ್ನು. ಅಂದರೆ ವಿದೇಶಿ ಟೆಕ್ನಿಷಿಯನ್ಸ್, ಅಂದರೆ ಫಾರಿನ್ ಟೆಕ್ನಿಷಿಯನ್ಸ್ಗೆ ಏನಕ್ಕೆ ಆನ್ ಬೋರ್ಡ್ ಮಾಡ್ಕೊಂಡಿದ್ದು ಈ ಸಿನಿಮಾನಲ್ಲಿ? ಏನಕೆಂದರೆ ಅವ್ರಿಗೆ ಆನ್ ಬೋರ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸಿದ್ದು ಹೇಗೆ ನಮ್ಮ ಮೈಥಾಲಜಿ ಅಥವಾ ನಮ್ಮ ನೇಟಿವಿಟಿ ಹೇಗೆ ಪ್ರಿಪೇರ್ ಮಾಡಿದ್ರಿ? See, good question. See, there are a lot of technicians I worked with. This journey of this film started in 2015. And the first storyboard artist for this was from Los Angeles and from Bengal. So when I started writing my version of Kannappa, I wanted to get it storyboarded first, the look, the feel, everything. And then slowly, I hired a bunch of writers in LA, and I told them, this is the story, so give me your version of it, give me your version of it. The kind of research they did on our gods and everything, I learned 1 or 2 things from them. It was brilliant. Not many of them know the linga is only in the shape of this. The Panavatam came centuries later, what you see around Lord Shiva. There's a different history for it. I'm a history buff, and I don't believe religion blindly. I question everything, every ritual I question.
Why should I do it? And if I'm satisfied with the answer only, I do it. So then when I reached out to the director of photographer, Mr. Sheldon Chow, young man, 33, 34 years old. I worked with him briefly earlier and I told him, see Sheldon, you have to, I'm doing this movie. I want you to do it. After giving the script, after narrating it, the kind of research he did was phenomenal. There are great cameramen in India. I'm not saying no, there are phenomenal cameramen. In the world, nobody can beat the choreographers we have in the world. Okay, we have some great choreographers, and I'm sitting with one of the greatest choreographers the world has ever seen. Sheldon, because I didn't want Kannappa to be another movie. Every one of them here, they know, okay, God means this is the way we have to show. This is how we have to show. I brought Sheldon saying that I want your view, your eye. What is it that you think would be great? What is it? How do you want to show us? And then for the action choreography, I wanted to bring in a kind of different old style of martial arts. And the Thailand choreographers were quite good and the Maori choreographers were quite good. So we had a mix and match of the action choreography. So that's how we brought in a blend, and the production designer we had from Telugu, but we hired another production designer locally who brought in his knowledge about what to do. So these things are some things which we learned, and we brought in. We wanted a brilliant movie which will have great visuals. That's why we had to bring in a team. One more question. It's a bit personal. Please don't get angry on me. The thing is, I don't throw mics, don't worry. Okay. Has recent happenings in your family in any kind affected the movie or you? ಅದು ನೆಕ್ಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್. ಇದು ಸಿನಿಮಾ ಪಾರ್ಟ್, ಫ್ಯಾಮಿಲಿ ಪಾರ್ಟ್ ಬೇಡ ಈಗ. ಸರ್, ಕನ್ನಡ ಅರ್ಥ ಆಗುತ್ತಲ್ಲ ನಿಮಗೆ? ಮಂಜು ವಿಷ್ಣು ಸರ್, ಸ್ವಲ್ಪ ಕನ್ನಡ. ಓಕೆ. ಈಗ ಭಕ್ತ ಕಣ್ಣಪ್ಪ ನಾವು ನೋಡಿದಾಗ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಟೆಗಾರ ಆಗಿರ್ತಾರೆ, ಹೋಗ್ತಾರೆ ಕಾಡಲ್ಲಿ, ಸ್ವಲ್ಪ ಇನ್ಸಿಡೆಂಟ್ಸ್ ಆಗುತ್ತೆ, ಕಣ್ಣು ಕಿತ್ತಿ ಕೊಡ್ತಾರೆ. ಸೊ ಇಲ್ಲಿ ನೋಡಿದಾಗ ನೀವು ಬೇಟೆಗಾರ ಆಗಿರೋದಿಲ್ಲ, ವಾರಿಯರ್ ಆಗಿರ್ತೀರಾ. ಸೊ ಇದು ಫಿಕ್ಷನಲ್ ಸ್ಟೋರಿನ ಜೊತೆಗೆ ಇಲ್ಲಿ ವಾಯುಲಿಂಗಂ ಅಂತ ತೋರಿಸಿದ್ದೀರಾ. ಶ್ರೀಕಾಳಹಸ್ತಿನಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ, ಕಣ್ಣಪ್ಪ ದೇವಸ್ಥಾನ. ಅದ್ರ ಬೇಸ್ಡ ಹೇಗೆ ಏನು ಅಂತ, ಬಿಕಾಸ್ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಅದನ್ನು ಕಾಳಹಸ್ತೀಶ್ವರ ಅಂತ ನಮಗೆ ತೋರಿಸೋದಿಲ್ಲ, ಜಸ್ಟ್ ಶಿವಲಿಂಗ ಇರುತ್ತೆ, ಅಲ್ಲಿ ಪೂಜೆ ಮಾಡ್ತಾರೆ, ಕಣ್ಣು ಕಿತ್ಕೊಡ್ತಾರೆ. ಸೊ ಇದು ಹೇಗೆ ಮ್ಯಾಚ್ ಆಗುತ್ತೆ ಅಂತ, ಜೊತೆಗೆ ಆ ಬೇಸ್ಡ್ ಸ್ಟೋರಿನ ಅಂದರೆ ಕಾಳಹಸ್ತೀಶ್ವರದಲ್ಲಿ ಮೇಲೆ ಗುಟ್ಟೆ ಮೇಲೆ ಇದೆಯಲ್ಲ, ಮೇಲೆ ಒಂದು ದೇವಸ್ಥಾನ ಇದೆಯಲ್ಲ, ಆ ರಿಯಲ್ ಸ್ಟೋರಿನ ಹೇಗೆ ಅಂತ. See, it's a good question. Is it something similar you want to ask? Continuation, yeah, please. వీడికి సేమ్ క్వశ్చన్, సేమ్ అదే మీరు వేటగాడులా Sure. I'll answer that question. వారియర్. Yes, I'll answer that question. I understood the question. Sorry. Yeah. So now, the first time in recorded history, the story of Kannappa was told by Adiguru Sri Shankaracharya, I think in the 7th century. He wrote a book, and in that, I'll tell you the exact stanza, it comes to my mind. I'll tell you, it's I think 64th or 63rd verse. He writes, ఒక ఆటవికుడు పరమేశ్వరుడికి మాంసం నైవేద్యంగా పెట్టాడు అని. That was written in Srisailam. That was the first recorded history. Then, that is when world knew about Kannappa, means a big person coming and telling the world about Kannappa was then. And then, Durjati, Mahakavi Durjati, in Sri Krishna Devaraya's court, he compiled the Srikalahasti Mahatyam book, all the poems about Srikalahasti. In that, it was later made into, in 18th century, C.P. Brown is what I think, that gentleman, in Telugu, I know it's called Talapata Gandralu, what they've written in those things.
he collected many of it and got some Telugu scholars to translate it, and then he compiled the book and he printed the book. And that was when the first recorded poem of Kannappa came back into the world after it was lost in many centuries. Now, that was again adopted into a stage play. And Bedara Kannappa is based on the stage play. See, everybody knows, it's a single pager. Okay, I'll tell you, the Kannappa is a single pager. An atheist, a tribal man, an atheist, became Lord Shiva's greatest devotee. And Lord Shiva decided, okay, I'm going to test this fellow. And then he tested him. And even Lord Shiva didn't expect that he would go so far. And he will do it. Out of 63 Nayanas of Lord Shiva, he is number 10. And he's the only non-Brahmin to be a Nayanar in the 63 greatest Lord Shiva devotees. Now, every one of us knows this is what an atheist become Lord Shiva's devotee, but who knows what happened before that? Now, if you look at Bedara Kannappa and then you look at Sivamechina Kannappa, the backstories are different. They gave their own versions of it. So this is my version. What I thought, what would Kannappa think? What was Kannappa's relationship with his mother? Kannappa existed. There is his village, Udumuru, which is about 45 minutes from Srikalahasti. Archaeology Survey of India also has that board that this is where Kannappa's village is, hamlet is. So I went a little deep into history. This is the earlier story is my version of Kannappa. None of us know what, there's of course a very, very strong belief that the backstory of Kannappa started in Mahabharata. So that's there in those movies. Even in this movie, the backstory is there of Mahabharata, which we will show in the movie. Hi sir. Sir, this is Ramesh. Hi sir. Vishnu sir, ಇದು ಭಾರತದ ಸಿನಿಮಾ ಮತ್ತು ಕರ್ನಾಟಕದಲ್ಲಿ ನಡೆದಂಥ ಸಿನಿಮಾ ಮತ್ತು ತೆಲುಗುಲು ಬಂದಿರೋ ಸಿನಿಮಾ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲೇ ಮಾಡೋದನ್ನು ಬಿಟ್ಟು ನ್ಯೂಜಿಲೆಂಡಲ್ಲಿ ಮಾಡೋವಂಥ ಅವಶ್ಯಕತೆ ಏನಿತ್ತು? ಅಲ್ಲೆಲ್ಲ ಹೋಗಿ 100 ದಿನ 120 ದಿನ ಸ್ಟೇಜ್ ಸೆಟ್ ಹಾಕ್ಕೊಂಡು ಅಲ್ಲಿ ಹೊರಗಡೆ ಮಾಡೋದಕ್ಕಿಂತ ಇಲ್ಲೇ ಮಾಡಿದ್ದಿದ್ರೆ ನಿಮಗೆ ಅದು ಇನ್ನೂ ವ್ಯಾಲ್ಯೂ ಆ್ಯಡ್ ಆಗ್ತಿತ್ತಲ್ಲ ಅಂತೇಳಿ, ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಆಗಿದ್ದಿದ್ರೆ ಅಲ್ಲಿ ಅವಶ್ಯಕತೆ ಇತ್ತಾ? ಅಷ್ಟು ನೆಸೆಸಿಟಿ ಏನಿತ್ತು? See, this movie, I believe, happened in the 2nd, 3rd century during the Chola period. How was the world in the 2nd, 3rd century? We're all human beings. We are the most destructive species in the entire planet. We pray to God, but we do not protect God's creations. Nature is God's creations. Now tell me, how many of them have actually protected our nature, our forest, our river? Our industry waste goes into the rivers. We spoiled the crystal clear, beautiful rivers. We chopped down our forests. The sky is no longer blue. I believe New Zealand is God's last painting, which is intact. And I think India also was like that in 2nd, 3rd century. You go to Northeast, there are some extraordinary locations. You go to, Ladakh Leh, towards the mountains, extraordinary, crystal clear skies. It's beautiful light. But my locations are not suitable for Ladakh and Leh. And I couldn't shoot in Northeast because they are not that shooting friendly. And all the locations, what I wanted is not there. It's not that I have a lot of money. I took a lot of loan from the bank to make this movie, and a lot of my friends helped me. I haven't even paid Prabhu Anna or Sarath Uncle or anybody. I have to pay them after the movie releases. So for me, my vision of the movie was this is what the world was in 2nd century. This is what Andhra was, or Tamil Nadu was, or Karnataka was in 2nd century. Beautiful skies, crystal. Prabhu Anna I took Prabhu Anna to a lake where we were shooting a song. He said, Yenda, inga va, Anna sollunga na. Hey, idu na shoot panna, audience enna solvanga theriyuma?
இவங்க சிஜி ரொம்ப ஜாஸ்தி பண்ணிட்டாங்கடா, அது கம்மி பண்ணியிருக்கணும் சிஜின்னு சொன்னாங்க. தட் இஸ் அ கைண்ட் ஆஃப் ப்ளூ டர்காய்ஸ் ப்ளூ வாட்டர் வி ஷாட். There is no CG in the locations. None of the locations you saw, there are no CG. The only CG location you will see will be Lord Parvati and Parameshwara's abode, Kailasha. This is the only CG in the movie. ಪ್ರಭು ಸರ್, ಇದೇ ಕೇಳ್ವಿ ನಾನು ಕೇಳಿದೆ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು 30 ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸು. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ಲಿ ಇದ್ದಂಗೆ ಅದ ನಾನು ಬಂದು ಎಲ್ಲರೇ ಅವರಿ ಕನ್ನಪ್ಪ ಹಿಂಗೆ ಕೇಳಿದ್ರೆ ಏನು ಹೇಳೋದು ನಾನು ಕೊರಿಯೋಗ್ರಾಫರ್ ತಾನೆ, ಕರೆದ್ರೂ ಮಾಡಿದೆ ಅಷ್ಟೇ ನಾನು. ಆ್ಯಂಡ್ ಐ ಗೇವ್ ಮೈ ಬೆಸ್ಟ್. ಆ್ಯಂಡ್ ಇದು ಕೇಳ್ದಿ ಏನಪ್ಪ ಡಾನ್ಸ್ ಇದ್ದ ಅಂತ, ಬಿಕಾಸ್ ಕನ್ನಪ್ಪದಲ್ಲಿ ಇಲ್ವಲ್ಲ. ಹೇಳ್ದಂಗ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ. ಎಮೋಷನ್ನ ಆ್ಯಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇನ್ನು ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿದ್ದೆ ನನಗೆ ಮರ್ತೇ ಹೋಯ್ತು ಅವರು ಕ್ವಶನ್ ಮಧ್ಯದಲ್ಲಿ. ನನಗೆ ಏನು ಸಮಯ ಅದೇ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ. ಹೆಂಗೆ ಕಮಲ್ ಅಂದರೆ ಕರೆದ್ರೂ ಮಾಡಿದೆ ಅಷ್ಟೇ ಅಂತ ಹೇಳೋಕ್ಕಾದ್ರು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು 1 ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಕಿತ್ಕ ನನಗೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟಾಗಿ ಹೇಳ್ಬೇಕು. ಅದಕ್ಕೆ ನನಗೆ ಒಂದು 7-8 ದಿವಸ ಡೈಲಿ ಫೋನ್ ಮಾಡ್ತೇನೆ, ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು ಅಂತ. ನೋಡಿದ್ರೆ ಗೊತ್ತಾಯ್ತು ಸಂಬಂಧ ಎಲ್ಲ. ಪ್ರಭುದೇವ್ ಸರ್, ಇದಕ್ಕೆ ಕಂಟಿನ್ಯೂ ಆಗಿರುವಂಥ ಕ್ವಶನ್ ಇದು. ಸಾರಿ ಹೇಳ್ತಾರೆ. ಶಿವಡು ಕೂಡ ಡ್ಯಾನ್ಸರ್ ತಾನೆ, ಡೆಫಿನೆಟ್ ಆಗಿ. I'll just add to the answer. That is what Anna, that was actually what I told Anna. Before the movie started itself, before we all went itself, I had to block Anna's dates. I left India in June, July. He had to come and join us in December. But one of the main reason is that there's another song towards the end where my father had to do the song. Nobody can control my father like Prabhu Anna. So my only thing was I want Prabhu Anna there so that that song will be done. That was my ulterior motive. ಪ್ರಭುದೇವ್ ಸರ್, ಆ ಕ್ವಶನ್ಸ್ಗೆ ಕಂಟಿನ್ಯೂ ಇದು. ನೀವು ABCD ಆಗಲೇ ಸ್ಟಾರ್ಟ್ ಮಾಡಬೇಕಿದ್ರೆ ಗಾಡ್ ಗಣಪತಿನ ನೆನೆಸ್ಕೊಂಡು ಶುರು ಮಾಡಿದ್ರಿ ಮಾತನ್ನು. ಸೊ ಗಣಪತಿ ABCD ಆ ಸಾಂಗ್ ಹಿಟ್ ಆಗಿತ್ತು, ಗಣೇಶನ್ ಸಾಂಗು. ಅವಾಗ ಇದು ಗಣೇಶಂದು ಅಪ್ಪ, ಶಿವಂದು ಭಕ್ತನ ಸಿನಿಮಾ ಕಣ್ಣಪ್ಪ. ಸೊ ಇಲ್ಲಿ ಎಮೋಷ್ನಲ್ ಆಗಿ ಯಾವ ಥರ ಕ್ಯಾರಿ ಮಾಡ್ತೀರಾ ಈ ಹಾಡನ್ನು? ಜೊತೆಗೆ ಶಿವರಾತ್ರಿ ಕೂಡ ಬರುತ್ತೆ. ಸೊ ಆ ಟೈಮಿಗೆ ಏನಾದರೂ ಸ್ಪೆಷಲ್ ಸಾಂಗ್ ಬಿಡ್ತೀರಾ ಹೇಗೆ ಅಂತ? ಎಷ್ಟು ಕ್ವಶ್ಚನ್? ಒಂದು ಕ್ವಶ್ಚನ್. ಶಿವರಾತ್ರಿಗೆ ಸಾಂಗ್ ಬಿಡ್ತೀವ, ಮತ್ತೆ ಒಂದು ಮಾತ್ರ ಅರ್ಥ ಆಯ್ತು. ಏನಪ್ಪ ಬರುತ್ತಾ ಒಂದು? ಅದಕ್ಕಿಂತ ಮುಂಚೆ ಸಾಂಗ್ ಕ್ವಶನ್, ABCD ಗಣೇಶ ಆ ಸಾಂಗ್ ಹಿಟ್ ಆಗಿತ್ತು, ಸೂಪರ್ ಡೂಪರ್ ಆಗಿತ್ತು. ಈಗ ಅದರ ತಂದೆ ಶಿವ ತಂದೆ ಗಣಪತಿ ಇದಲ್ವಾ? ಸೊ ಈ ಕಣ್ಣಪ್ಪ ಮೂವಿಯಲ್ಲಿ ಎಮೋಷ್ನಲಿ ಆಗಿ ಆ ಸಾಂಗ್ ಅನ್ನ ಯಾವ ತರ ಕ್ಯಾರಿ ಮಾಡಿದೀರಾ ಅಂತ? ಅದೇ ಎಮೋಷನ್ ಭಯಂಕರವಾಗಿದೆ. ಬಿಕಾಸ್ ಕ್ಲೈಮ್ಯಾಕ್ಸೇ ಅದೇ. ಅವ್ರು ಹೇಳ್ದಂಗ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಕರೆದದ್ದು. ಅವ್ರು ಬಂದು ಹಿಂಗೆ ಸೆಲ್ಲದು ಬಂದು ಹಿಂಗೆ ಮಾಡ್ತೀನಿ ಅಂದರು. ಸರ್ ಹಂಗೆಲ್ಲ ಮಾಡ್ಬಾರ್ದು, ಹಿಂಗೆ ಮಾಡಬೇಕು ಅಂತ. ಏನಪ್ಪ ಯಾತಿಕ ಕರೆದ ಅವರೇ ನನ್ನ ಕರೆದದು. ಇವನ್ನ ಅದೇ ಕರೆದಿ ಅಂತ ಅವರು ಗೊತ್ತಿಲ್ಲದೇ ಕರೆದಿಂತ. ಹಂಗಾದರೆ 17 takes 18 takes ಎಲ್ಲ ಹೋಗ್ಯದ. 17 take ನನ್ನ ಕೈಲಿ ಆಗಲ್ಲ ಸರ್. ಆಗದೆ ಇದ್ರೆ 1 more take ಸರ್, ಬರಲೇಬೇಕು. ಇವನ ಕೈಲಿ ನನ್ನ ಕೈಲಿ ಆಗಲ್ವಲ್ಲಪ್ಪ ಅಂತ. ಆಮೇಲೆ ಸರ್ ನೀವೇ ಬನ್ನಿ ಇದನ್ನ. ಆಮೇಲೆ ಅವ್ರು ನೋಡಿದ್ರು, ಕರೆಕ್ಟೇ, ನೀವು ಹೇಳೋದು ಕರೆಕ್ಟೇ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ಯಾತಕ್ಕೆ ಬರಲಿಲ್ಲ, ಬರುತ್ತಲ್ವ, ಬರಲಿ. ಏನಿಲ್ಲ, ಹ್ಯಾಂಡ್ ಪೊಸಿಷನ್ನು ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತ. ಎಮೋಷನ್ನು ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡಬೇಕು. ಮೋಹನ್ ಬಾಬು ಸರ್ ಇಸ್ ದ ಪರ್ಫೆಕ್ಟ್ ಡನ್. ಹೈಟ್ಸ್ ತಗೊಂಡು ಹೋಗ್ಬೇಕು, ಆ ಥರ ಆ್ಯಕ್ಟ್ರು ಅವರು. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಜಾಬ್. ಕರೆಕ್ಟಾಗಿ ಆನ್ಸರ್ ಹೇಳ್ದೆ, ಏನೇನೇ ಹೊಳ್ಳಿ ಏನೋ ಅದ. ನೀ ಅಷ್ಟು ಕ್ವಶ್ಚಿನ್ ದೊಡ್ಡದಾಗದ. ಪ್ರಭು ಸರ್, ವಿಷ್ಣು ಸರ್, ನಿಮಗೆ ಅಂದರೆ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಸೊ ನೀವು ಈ ಕಡೆ ಶಿವಭಕ್ತರು, ಬಸವಣ್ಣನ ಭಕ್ತರಾಗಿರೋದ್ರಿಂದ
ಈ ಥರ ಈಗ ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾಗಳೆಲ್ಲ ಮೈಥಾಲಜಿಕಲ್ ಕಥೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಕಡೆಯಿಂದ. ಸೊ ಮುಂದೆ ಏನಾದರೂ ನೀವು ಸಿನಿಮಾಗಳು ಮಾಡೋದಾದ್ರೆ ಯಾವ್ದಾದ್ರು ಕರ್ನಾಟಕದಿಂದ, ಯಾಕಂದರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ್ರಿಂದ ಮಾದೇಶ್ವರ, ಸಿದ್ದಪ್ಪಾಜಿ ಈ ಥರದ್ದೆಲ್ಲ ಗೊತ್ತಿರುತ್ತೆ, ಯಾವ್ದಾದ್ರು ಕಥೆನ ಮಾಡಬಹುದಾ ಅಂತ ಮುಂದೊಂದು ದಿನ? ಇಲ್ಲ, ಇದುವರೆಗೂ ಇಲ್ಲ. ಅದು ಎಲ್ಲ ಅದು ಇಟ್ಸ್ ಲೈಕ್ ಅಲ್ಲಿಂದ ಬರಬೇಕು. ನಾವು ಮಾಡಿದ್ರೆ ಆಗಲ್ಲ, ಅಲ್ಲಿಂದ ಅಲ್ಲಿ ಆರ್ಡರ್ ಬರಬೇಕು. ಅದು ಆರ್ಡರ್ ಬಂದಾಗ ಮಾಡ್ತೀನಿ. ಸರ್ ವಿಷ್ಣು ಸರ್ ಈ ಕಡೆ, ಇಲ್ಲಿ ವಿಷ್ಣು ಸರ್, ಹಿಸ್ಟ್ರಿ ಟೀಚರ್. ಈಗ ಈ ಕಾಸ್ಟಿಂಗ್ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಮೋಹನ್ ಲಾಲ್, ಅಕ್ಷಯ್ ಕುಮಾರ್, ಪ್ರಭಾಸ್, ಹೀಗೆ ಅವರ ಇಲ್ಲಿ ಕೇಳಿಸ್ತಿದ್ಯಾ? ಈ ಕಾಸ್ಟಿಂಗ್ ಇವರು ಯಾವ ಥರ ಪಾತ್ರ ಮಾಡಿರ್ಬೋದು ಅನ್ನೋ ಕುತೂಹಲ ನಮಗಿದ್ದೇ ಇರುತ್ತೆ. ಆಮೇಲೆ ನಿಮ್ಮ ತಂದೆಯವರು ಮೋಹನ್ ಬಾಬು ಅವರು ನಮಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಕಾಸ್ಟಿಂಗ್ ಮಾಡಿದ್ರಲ್ಲ, ಆ ಥರ ಇದೆ ಅದು. ಈ ಥರದ ಕುತೂಹಲ ಇದೆ. ಆ 3 ಜನ ದೊಡ್ಡ ಸ್ಟಾರ್ಸು ಈ ಸಿನಿಮಾದಲ್ಲಿದ್ದಾರೆ. ಅವ್ರ ಪಾತ್ರಗಳು ಹೇಗಿರ್ಬೋದು ಅಂತ ನೀವು ವಿವರಿಸ್ಬೋದಾ? ಒಂದು. ಎರಡನೇ ಕ್ವಶನ್ ಏನಪ್ಪ ಅಂದರೆ, ಇದು ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಹುಟ್ಟಿದ್ದು April 24, 25th ರಿಲೀಸ್ ಆಗ್ತಿದೆ ಸಿನಿಮಾ. ಏನಾದರೂ ಇದು ಕೋಇನ್ಸಿಡೆನ್ಸ್ ಇದೆಯಾ ಅಂತ ಒಂದು ಕುತೂಹಲ. For the first question, please wait till April 25th. And for the second question, I think it is an divine blessing that 24th is Dr. Rajkumar sir's birthday and 25th we are releasing. And I hope on 24th only it will release in overseas. So I think I'll have his blessings and his divine blessings for the entire star cast. ಶರತ್ ಸರ್, 1950ಇಂದ 1980ವರೆಗೂ ಅಂದರೆ ಕನ್ನಡ ಭಾಷೆ ಸೇರಿ, ಎಸ್ ಸರ್, ನಿಮಗೆ 1950ಇಂದ 1980ವರೆಗೂ ಆ ಒಂದು 30 ವರ್ಷ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಗಳಲ್ಲೂ ಸಹ ಈ ಥರದ ಸಿನಿಮಾಗಳು ತುಂಬ ಬಂತು. ಬಟ್ 1980 ನಂತರ ಒಂದಷ್ಟು ಗ್ಯಾಪ್ ಆಯಿತು. ಬಟ್ ಇತ್ತೀಚೆಗೆ ಎಲ್ಲ ಭಾಷೆಯ ಎಲ್ಲ ನಟರು ಈ ಥರದ ಒಂದು ಕನ್ವಿಕ್ಷನ್ ಕಥೆಗಳನ್ನು ಹೇಳೋದ್ರ ಮೂಲಕ ಮತ್ತೆ ನೀವು ಹಳೆಯ ಆ ಒಂದು ಸೆಲೆಬ್ರೇಷನನ್ನು ತರ್ತಾ ಇದ್ದೀರಿ, ಇನ್ಕ್ಲೂಡಿಂಗ್ ಶರತ್ ಕುಮಾರ್ ಸರ್. ಯಾಕೆ ಈ ಥರದ ಕಾಲನ್ನು, ಅಂದರೆ ವಿತ್ ಪಾಯಿಂಟ್ ಆಫ್ ಆಡಿಯನ್ಸ್? ಗೊತ್ತಾಗಿಲ್ಲ ಏನು ಹೇಳಿದ್ರೆ. ಅಂದರೆ ಇತ್ತೀಚೆಗೆ ನಿಮ್ಮನ್ನು ಎಲ್ಲ ಮಾಡಿದ್ರಿ, ಸ್ವಲ್ಪ ಗ್ಯಾಪ್ ಆಯಿತು. ಇತ್ತೀಚೆಗೆ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಯ ಸ್ಟಾರ್ ನಟರು ಇನ್ಕ್ಲೂಡಿಂಗ್ ಶರತ್ ಕುಮಾರ್ ನೀವು ಸೇರಿ ಈ ಥರದ ಕಥೆಗಳ ಮೇಲೆ ನಿಮ್ಮನ್ನು ನೀವು ಅಪ್ಲೈ ಮಾಡ್ಕೋತಾ ಇದ್ದೀರಿ, ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ. ಈ ಥರದ ಒಂದು ಸ್ಟ್ರಾಂಗ್ ಕಾಲ್ ಯಾಕೆ ತಗೋತಾ ಇದ್ದೀರಿ ಅಂತ? Why are you doing lots of historical based movies? ಅದು ಮಾತ್ರ ಅಂತ ಹೇಳಿದ್ರು. ಮೈ ಟ್ರಾನ್ಸ್ಲೇಟರ್ has really told me ಏನು ಕೇಳ್ತಾ ಇದ್ದ ಅಂತ. See, basically it is a evolving thing. See, every time we start doing movies, when we start coming into the movie, every man in the life itself hero ಆಗಬೇಕಂತ ಆಸೆಯಲ್ಲಿ ಬರ್ತಾ ಇದ್ದಾರೆ. Whether any field, not only in movies. So when they start movies, there is a certain genre they'll be interested in doing films. So when I came into the film, basically I'm talking about myself, that will be the same thing for others also. Sir, songs ಎಷ್ಟಿದೆ ಸರ್ ಕೇಳ್ತಾರೆ. ಸರ್ 3 ಸರ್ 4 ಆಗ್ಬಿಡಿ ಸರ್ ಅಂತಾರೆ. ದೆನ್ ಫೈಟು, ಸೊ ಸಾಂಗ್ 4, ಫೈಟ್ 5, ಮೂವಿ ವಿಲ್ ಬಿ ಅ ಹಿಟ್ ಹಂಗಿತ್ತು. ಸೊ ಅದರಲ್ಲಿ ಒಂದು ಜಾನರ್, ವಿ ಡೋಂಟ್ ಇವನ್ ಗೆಟ್ ಔಟ್ ಆಫ್ ದ್ಯಾಟ್. ಸೊ ಸ್ಲೋಲಿ ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್, ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಇದೇ ಥರ ಪಿಕ್ಚರ್ ಮಾಡಲಿಲ್ಲ, ಮಾಡಿದ್ರೆ ಚೆನ್ನಾಗಿರತ್ತಲ್ಲ. Then everybody calls it. We all of us join together and do a film, like Expendables. See, all the, I wouldn't call I'm only 20 years old, so I'm still young. So we still can act in films. All of us can do films together. And now the movie has expanded. Pan-India aitu, pan-world aitu. So adkoskara, I think we should think of making new kind of films. See, I don't mind experimenting any roles that comes my way. So whatever I'm doing now also, I'm interested in doing different kind of movie. And definitely this movie is something which is very, very, very close to my heart. The exposure and the emotion that is involved behind my character and my connection with Vishnu and the way Mukesh avaru handle madidru. The one thing I should like to say, I think with permission of Vishnu, there was a scene when I acted, then I don't think any producer would even agree to that. I felt it could be better than Naan Madidu. So I felt even I could do better and the scene conception could be better. Then I told the director said, Allah channagide, ನೀವು ಮಾಡಿದ್ದು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. But I went and told the big boss, that is his father, Anna,
ಮಾಡಿದ್ವಿ ಬೆಳಿಗ್ಗೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಐ ಡೋಂಟ್ ನೋ ಎನಿ ಪ್ರೊಡ್ಯೂಸರ್ ಇನ್ ನ್ಯೂಜಿಲೆಂಡ್ ಇಂದು 2 ಕಾಲ್ ಶೀಟ್ಸ್ ಕೊಟ್ಟು ಇದು ಮಾಡಿ ಅಂತ ಹೇಳಿದ್ರು. ದಿಸ್ ಮೂವಿ ಹಸ್ ಹ್ಯಾಪನ್. ಸೊ ವಾಟ್ ಎವರ್ ವಿ ವಾಂಟೆಡ್ ಟು ಡೂ ದೇ ಗೇವ್ ಸ್ಕೋಪ್. ಸೊ ಲೈಕ್ ವಿತ್ ಎವ್ರಿ ಆ್ಯಕ್ಟರ್ ವುಡ್ ಲೈಕ್ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್. ಸೊ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿಲ್ ಡೂ ಇಟ್. ಆ್ಯಂಡ್ ಪ್ರಭುದೇವ ಅವ್ರಿಗೆ ಡಿವೈನ್ force will come and tell him. In that movie also I will be there and all of us also will be there. ವೆಂಕಟೇಶ್ ಸರ್, ಮಂಚು ಸರ್, ಶಶಿ ಪ್ರಸಾದ್. ವೆಂಕಟೇಶ್ ಸರ್, ಇಲ್ಲಿ ಇದು ಇಂಥ ಸಿನಿಮಾಗಳು ರಿಲೀಸ್ ಆದಾಗ ಇಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟಿಂಗ್ ಒಂದಷ್ಟು ಥಿಯೇಟರ್ಗಳು ಮಾತ್ರ ಇರುತ್ತೆ, ಆಮೇಲೆ ಅದು ಇರಲ್ಲ. ತಮಿಳು ತೆಲುಗೆ ರಿಲೀಸ್ ಹೆಚ್ಚು ಸ್ಕ್ರೀನಲ್ಲಿ ಕಾಣುತ್ತೆ. ಮತ್ತು ಶೋ ಟೈಮಿಂಗ್ಸು ಅಷ್ಟೇ, ಕನ್ನಡ 10 ಗಂಟೆಗೆ ಇರುತ್ತೆ ಬೆಳಿಗ್ಗೆ, ಬೇರೆ ಶೋಸೇ ಇರಲ್ಲ. ಈಗ ನೀವು ಈ ಸಿನಿಮಾನ ಕನ್ನಡದಲ್ಲಿ ಹೆಂಗೆ ಪ್ಲ್ಯಾನ್ ಮಾಡಿದ್ದೀರಾ ರಿಲೀಸ್? ಕನ್ನಡದಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ ಇಲ್ಲಿ. ಅಲ್ಲ, ಕನ್ನಡ ನಾನು ಕೇಳ್ತಾ ಇದ್ದೀನಿ, ಎಷ್ಟು ಶೋಸ್ ಇರುತ್ತೆ, ಹೆಂಗೆ ಥಿಯೇಟರ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಇಟ್ಸ್ ಟೂ ಅರ್ಲಿ ಅಲ್ವಾ. ನಾವು ಮಾರ್ಚ್ ಈ ಸಿನಿಮಾಕ್ಕೂ ಅದೇ ಥರ ಅನ್ಯಾಯ ಆಗುತ್ತಾ ಕನ್ನಡದಲ್ಲಿ ಅಂತ, ಅಥವಾ ನೀವು ಪ್ಲ್ಯಾನ್ ಮಾಡಿದ್ದೀರಾ ಹಂಗಾಗಬಾರದು ಅಂತ? ನಿಮ್ಗೆ ಚೆನ್ನಾಗಿ ಗೊತ್ತು ಈ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಂತ. ಡಿಸ್ಟ್ರಿಬ್ಯೂಟರ್ ಯಾರು ಇರ್ತಾರೆ ಡಿಪೆಂಡ್ಸ್ ಆನ್ ದಟ್. ಯಾರು ಆ ಕೆಪಾಸಿಟಿ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋ ಕೆಪಾಸಿಟಿ, ಥಿಯೇಟ್ರನ್ನ ಪ್ರೊಕ್ಯೂರ್ ಮಾಡೋವಂಥ ಕೆಪಾಸಿಟಿ ಯಾರಿಗಿರುತ್ತೆ, ಅವರು ಈ ಒಂದು ಹೋರಾಟ ಇವತ್ತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದ ಕಾಲದಿಂದನೂ ಈ ಚಿತ್ರಮಂದಿರಗಳ ಕೊರತೆ ಆಗ್ಬೋದು ಅಥವಾ ಶೋಗಳನ್ನ ನಾವು ರಿಟೈನ್ ಮಾಡೋದಾಗಲಿ ನಾವು ಇವತ್ತಿಗೂ ಫೈಟ್ ಮಾಡ್ತಾ ಇದ್ದೀವಿ. ಅದು ಇನ್ಕ್ಲೂಡಿಂಗ್ ನನ್ನ ಕಾಟೇರ ಆಗ್ಬೋದು, ಕರ್ನಾಟಕ ದಮನಕ ಆಗ್ಬೋದು, ಎಲ್ಲ ಚಿತ್ರಗಳಿಗೂ ಇದು ಇದ್ದಿದ್ದೆ. ಸೊ ಇದನ್ನ ನನಗೆ ಹೊಸ್ತಲ್ಲ ಇದು. ಬಟ್ ನಿಮಗೆ ಗೊತ್ತು, ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಇಲ್ಲ ದೊಡ್ಡ ಪ್ರೊಡ್ಯೂಸರ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಒಂದು ರೆಡ್ ಕಾರ್ಪೆಟ್ ಇದ್ದೇ ಇರ್ತದೆ. ಅಷ್ಟು ಥಿಯೇಟ್ರ್ಗಳು ಅಷ್ಟು ಶೋಗಳು ನಮಗೆ ಅಂತ ಇಟ್ಬಿಡ್ತಾರೆ ಅದನ್ನು. ಸೊ ಹೊಸ್ದಾಗಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ದೇ ಹ್ಯಾವ್ ದಿಸ್ ಚಾಲೆಂಜ್. ನಿಮ್ಮ ಕ್ವಶನ್ನು ಅದು ಕರೆಕ್ಟು. ಎಷ್ಟು ಸಿಗುತ್ತಾ ಇಲ್ವಾ, ಶೋ ಟೈಮ್ ನಿಮಗೆ ಪ್ರೈಮ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಖಂಡಿತವಾಗ್ಲೂ ಯೋಚನೆ ಮಾಡೋವಂಥ ಎಷ್ಟೇ ದೊಡ್ಡ ಚಿತ್ರ ಬಂದ್ರೂ ಆ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ಐ ಹ್ಯಾವ್ ಆ ಒಂದು ರ್ಯಾಪೋ ಇರೋದ್ರಿಂದ ಎಕ್ಸಿಬಿಟರ್ಸ್ ಜೊತೆಯಲ್ಲಿ ನನಗೆ ಆ ಪ್ರಾಬ್ಲಮ್ ಇಲ್ಲ. ಈವನ್ ಐ ಆಮ್ ಆಲ್ಸೋ ಎಕ್ಸಿಬಿಟರ್. ಸೊ ನನಗೆ ಆ ಪ್ರಾಬ್ಲಮ್ ಇವತ್ತವರೆಗೂ ಫೇಸ್ ಮಾಡಿಲ್ಲ. ಸೆಕೆಂಡ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಯಾವುದಾದ್ರೂ ದೊಡ್ಡ ಚಿತ್ರ ಬಂದಾಗ ನೀವು ಹೇಳೋದಂಥ ಒಂದು ಪ್ರಾಬ್ಲಮ್ ಬರುತ್ತೆ. ದಟ್ ಈಸ್ ಸಸ್ಟೈನಬಲ್. ಶೋಸ್ ಚೆನ್ನಾಗಿ ಹೋಗ್ತಾ ಇದ್ದಾಗ ದೇ ವಿಲ್ ನಾಟ್ ಡಿಸ್ಟರ್ಬ್. ಸೊ ದಟ್ಸ್ ವಾಟ್ ನಾನು ಫೇಸ್ ಮಾಡಿದ್ದು. ಈ ಚಿತ್ರಕ್ಕೂ ಆ ಹೋಲ್ಡ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. Vishnu sir. Thank you. Vishnu sir, one more question. One more question. Since I'll just finish. Sir, we all know the bond Mohan Babu sir and Ambarish share. It's like the thing is, since you talked about that your journey started in 2015, had you ever shared your idea or concept with Ambarish sir? And like if you were, you also said that both Vishnu sir and Ambarish sir, would you cast them in, like, I'm just curious, what would you cast them? Like, had any thought of back then? You would have to see the movie to know what I would have cast them. But I off my head, there are a couple of characters which I would have loved to put Amrish Uncle in. But see, even this character which Sharat Uncle had played, or for the matter of fact, Mr. Mohanlal or Mr. Prabhas or Mr. Akshay Kumar, or for the matter of fact, even a legend like Mr. Prabhudeva, they all agreed to do this movie only because of my father. There's no other thing. It's out of respect and love they have towards my father, they all agreed to do this. Otherwise, they needn't do it at this stage in their life and career. They needn't do the roles what they've done in this movie. And I'm grateful and indebted to them. And for Amrish Uncle did have an idea that, this movie I was doing, Vishnu Uncle had passed away by the time. But Amrish Uncle did have an idea that I was working on the script. ಸರ್, ರಾಕ್ಲೈನ್ ಸರ್, ನಿಮಗೆ ಮತ್ತೆ ನಮ್ಮ ನವೀನ್ ಕೇಳಿದ ಪ್ರಶ್ನೆಗೆ ಕಂಟಿನ್ಯೂ ಆಗಿ, ಈಗ ಕನ್ನಡದಲ್ಲಿ ಡಬ್ ಮಾಡ್ತಾರೆ, 5 ಭಾಷೆನಲ್ಲಿ ಎಲ್ಲ ಭಾಷೆಯಲ್ಲೂ ಬಿಡ್ತೀವಿ ಅಂತ ಹೇಳಿದ್ವಿ. ಅದೇ ಟೈಮಿಗೆ ನಮ್ಮ ಕನ್ನಡ ಸಿನಿಮಾಗಳು ವಾರಕ್ಕೆ 6-7 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಈ ಸಿನಿಮಾಗಳು 5 ಲ್ಯಾಂಗ್ವೇಜು ಕೂಡ ಎಲ್ಲ ಥಿಯೇಟ್ರನ್ನ ಅಕ್ವೈರ್ ಮಾಡ್ಕೊಂಡಾಗ ನಮ್ಮ ಸಿನಿಮಾಗಳಿಗೆ ಭಾಳ ಕಷ್ಟ ಆಗ್ತದೆ. ಕನ್ನಡ ಸಿನಿಮಾಗಳಿಗೆ ಕನ್ನಡ ನಿರ್ಮಾಪಕರು ಗೊತ್ತು ನಿಮಗೆ ಸ್ಥಿತಿ ಏನಾಗಿದೆ ಅಂದ್ಬಿಟ್ಟು. ಇಂಥ ಸ್ಥಿತಿನಲ್ಲಿ ನೀವು ಒಬ್ಬ ನಿರ್ಮಾಪಕನಾಗಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಏನು ಹೇಳ್ತೀರಾ?
ಈ ಪ್ರಶ್ನೆಗೆ ನಾನು ಎಕ್ಸಿಬಿಟ್ರಾಗಿ ಆನ್ಸರ್ ಮಾಡ್ತೀನಿ, ಡಿಸ್ಟ್ರಿಬ್ಯೂಟ್ರಾಗಿ ಮಾತಾಡಲ್ಲ, ಇಲ್ಲ ಪ್ರೊಡ್ಯೂಸರಾಗೂ ಮಾತಾಡಲ್ಲ. ಕನ್ನಡ ಚಿತ್ರಗಳು ಬಂದಾಗ ನಾನು ಒಬ್ಬ ಕನ್ನಡ ನಿರ್ಮಾಪಕನಾಗಿ, ಒಬ್ಬ ಎಕ್ಸಿಬಿಟ್ರಾಗಿ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಏನಕ್ಕೆ ಕೇಳಿದೆ ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತು, ಚಿತ್ರಮಂದಿರಗಳಲ್ಲಿ ಚಿತ್ರಗಳಿಲ್ಲದೆ ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ನಿಮ್ಗೆ ಅರ್ಥ ಆಗಿರಬೇಕು. ಇಂಥ ಚಿತ್ರಗಳು ಬಂದಾಗ ಚಿತ್ರಮಂದಿರಗಳು ಮುಚ್ಚಿರೋ ಚಿತ್ರಮಂದಿರಗಳನ್ನ ತೆರೆದಿದ್ದಾವೆ. ಮುಚ್ಚಿರೋ ಚಿತ್ರಮಂದಿರಗಳನ್ನ ನಾವು, ನನ್ನ ಕಾಟೇರ ಆಗ್ಬೋದು, ನಮ್ಮ ಚಿತ್ರಗಳು ದೊಡ್ಡ ದೊಡ್ಡ ಚಿತ್ರಗಳು ಯಾವುದೇ ಬಂದಾಗ BNC ಸೆಂಟ್ರಲ್ಲಿ ಎಷ್ಟೋ ಚಿತ್ರಮಂದಿರಗಳು ಬೀಗ ಹಾಕಿರೋದನ್ನು ಓಪನ್ ಮಾಡಿದ್ದಾರೆ. ಚಿತ್ರಮಂದಿರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ವರ್ಷದಲ್ಲಿ ಇಂಥ ಚಿತ್ರಗಳು ಎಷ್ಟು ಬರ್ತಾ ಇದೆ ಅಂತ ನಿಮಗೆ ಗೊತ್ತು. ಒಬ್ಬ ಎಕ್ಸಿಬಿಟರ್ ಆಗಿ ಇವತ್ತು ನಾನು ನೋಡ್ತಾ ಇದ್ದರೆ ನನ್ನ ಚಿತ್ರಮಂದಿರಗಳಲ್ಲಿ ನಾವು ಚಿತ್ರಗಳಿಲ್ಲ. ಇವತ್ತು 20 ಶೋ 40 ಶೋ 11 ಸ್ಕ್ರೀನ್ ಇರೋರೆಲ್ಲ ಎಷ್ಟು ಶೋ ಆಗ್ತಾವ್ರೆ. ಈ 6-7 ಸ್ಕ್ರೀನ್ನ ಕ್ಲೋಸ್ ಮಾಡಿಕೊಂಡು ಜಸ್ಟ್ ದೇ ಆರ್ ರನ್ನಿಂಗ್ 4 or 5 ಸ್ಕ್ರೀನ್ಸ್. ಚಿತ್ರಗಳಿಲ್ಲ. ಚಿತ್ರಗಳು ಆ ಥರ ಬಂದಾಗ ಖಂಡಿತವಾಗಲೂ ಇಲ್ಲಿ ಎಕ್ಸಿಬಿಟರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರಗಳಿಗೆ ಖಂಡಿತವಾಗ್ಲೂ ಪ್ರಿಫರೆನ್ಸ್ ಕೊಡ್ತಾನೆ ಇದ್ದಾರೆ. ಯಾರು ತುಂಬ ಮುಂಚೆ ಪ್ರಾಬ್ಲಮ್ ಇದ್ದಂಗೆ ಈಗ ಚಿತ್ರಮಂದಿರಗಳು ಜಾಸ್ತಿ ಇದೆ, ಚಿತ್ರಗಳಿಲ್ಲ ಅಷ್ಟೇ. ನಿರ್ಮಾಪಕನಾಗಿ ಇಷ್ಟೇ, ವಿ ಆರ್ ಹ್ಯಾಪಿ ಅಬೌಟ್ ದಿ ರಿಲೀಸಸ್, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕನ್ನಡಗೆ. ಯಾವ ಚಿತ್ರಮಂದಿರ ಚಿತ್ರ ಸಿಗ್ತಾ ಇಲ್ಲ ಹೇಳಿ? ನಾನು ಹೇಳಿದ್ನಲ್ಲ, 2, 3ನೇ ವಾರ 4ನೇ ವಾರದಲ್ಲಿ ಬರೋವಂಥ ಪ್ರಾಬ್ಲಮ್ ಇದು. ಯಾವುದಾದ್ರೂ ನಮ್ಮ ಚಿತ್ರಗಳು ನಡೀತಾ ಇರಬೇಕಾದ್ರೆ ದೊಡ್ಡ ಚಿತ್ರ ಬಂದಾಗ ಅದರಲ್ಲೂ ಮಲ್ಟಿಪ್ಲೆಕ್ಸ್ ಅವರು ಕೆಲವು ಶೋಗಳು ಕಮ್ಮಿ ಮಾಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ದಿ ಡಿಸ್ಟ್ರಿಬ್ಯೂಟರ್ ಟು ಹೋಲ್ಡ್. ಆ ಹೋಲ್ಡಿಂಗ್ ಕೆಪಾಸಿಟಿ ಆ ಡಿಸ್ಟ್ರಿಬ್ಯೂಟರ್ಗಿದ್ರೆ ಎಕ್ಸಿಬಿಟರ್ಗಳು ಅದನ್ನು ಟಚ್ ಮಾಡೋದಿಲ್ಲ. ಸೊ ದಟ್ ಈಸ್ ದಿ ಥಿಂಗ್ ವಾಟ್ಸ್ ಹ್ಯಾಪ್ನಿಂಗ್ ಫ್ರಮ್ ಡಿಕೇಡ್ಸಿಂದ ನಡೀತಾ ಇರೋದು. ಇವಾಗ ಥಿಯೇಟ್ರ್ಗಳಿಗೆ ಚಿತ್ರಗಳಿಲ್ಲ, ಚಿತ್ರಮಂದಿರಗಳಿಗೆ ಚಿತ್ರ ಇಲ್ಲ. ಇವತ್ತು ಆ ಥರ ಓದಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಜಾಗದಲ್ಲಿ ಈ ಥರ ಒಂದು ಸಮಸ್ಯೆ ಬಂದಾಗ ಅದೇ ಥಿಯೇಟ್ರೇ ಬೇಕು ನನಗೆ ಅಂದಾಗಲೇ ಈ ಥರ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತಲ್ಲ? ಆ ಚಿಕ್ಕ ಒಂದು ಊರಲ್ಲಿ 3-4 ಥಿಯೇಟ್ರ್ ಇದ್ದಾಗ ನಾನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದೇ ಅದೇ ಥಿಯೇಟ್ರ್ ಬೇಕು ನನಗೆ, ಅದ್ರಲ್ಲಿ ಚೆನ್ನಾಗಿ ಹೋಗ್ತಾಯಿದೆ, ಕಿತ್ತಾಕ್ಬಿಟ್ಟು ಮಾಡಿಕೊಡು ಅಂದರೆ ಆ ಎಕ್ಸಿಬಿಟ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದರೆ 2 ಶೋ 3 ಶೋ ಇರೋದನ್ನ 5 ಶೋ ಇರೋದನ್ನ 3 ಶೋ ಅವರು ಕೊಟ್ಟು ನಮಗೆ 3 ಶೋನೋ ಈ ಥರ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದಾರೆ. ಯಾವುದೇ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ನಮ್ಮ ಕನ್ನಡ ಚಿತ್ರಗಳಿಗೆ ತೊಂದರೆ ಮಾಡಿ ಬೇರೆ ಯಾವುದೇ ಚಿತ್ರಗಳು ಸವಾರಿ ಮಾಡುವಂಥ ಸಮಸ್ಯೆ ನನಗೆ ಗೊತ್ತಿರೋಂಗೆ ಯಾವುದೂ ಇಲ್ಲ. ಮುಂಚೆ ಇತ್ತು ಅದು, ಈಗ ಯಾವುದೂ ಇಲ್ಲ ಆ ಥರ. ವಿಷ್ಣು ಸರ್, ಟೀಸರ್ ನೋಡಿದ್ರೆ ತುಂಬ ಲ್ಯಾವಿಶ್ ಆಗಿ ಮಾಡಿದ್ದೀರಾ, ಮತ್ತು ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಇದೆ. ಬಟ್ ರಿಯಲ್ ಎಸೆನ್ಸ್ ಏನಿದೆ, ಆ ಭಕ್ತಿ ಭಾವ ಏನಿದೆ, ಅದು ಎಲ್ಲೂ ಫೀಲ್ ಆಗಲ್ಲ. ಅದು ಮಿಸ್ ಆಗ್ತಿದೆಯಾ, ಅಥವಾ ಇಂಥ ಕಂಟೆಂಟ್ನ ದುಡ್ಡು ಮಾಡೋಕ್ಕೆ ಬಳಸ್ಕೋತಾ ಇದ್ದೀರಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? See, when I say the word Kannappa, you automatically know it is a devotional film. Everybody knows that. Now, what is it that I can show more than devotion? This is a story of Kannappa, his journey. How did he become Lord Shiva's devotee? So that's the arc which we wanted to show in the teaser. That it is not just him giving the eye and becoming Lord Shiva's devotee, but what was his story? It's based on historical facts, it's based on true events, but some of it is what I believe happened. That's what we did. ನಿಮ್ಮ ಶೋಲ್ಡ್ರಲ್ಲಿ ಒಂದು ಫಾಕ್ಸ್ ಏನೋ ಇದೆ, ಅಲ್ಲಿ ಅದೇನು ಕತೆಗೆ ಆಗ ಸುಮ್ಮನೆ ಲ್ಯಾವಿಶ್ ಆಗಿ ಸುಮ್ಮನೆ ಮಾಡಿರೋದು? See, he's a tribesman. So how did tribesmen dress in those days? So we took a little liberty in dressing up because I am the hero and my father is the producer. So I just took it. Thank you. సార్ మీ ఆయుధాలు సార్ ఇక్కడ మీ ఆయుధాలు చాలా బాగున్నాయి. మైక్ కాదు, సినిమాలో యూజ్ చేసినవి. సో విల్లు యూజ్ చేశారు కదా, అది ఏ జంతువు ఎముక, దానికైనా ఏదైనా హిస్టరీ ఉందా అని? మీ దగ్గర కామిక్ బుక్ వాల్యూమ్ 1 వాల్యూమ్ 2 ఉంది. అది దాంట్లో ఉంది. దాని బో, కన్నప్ప బో దేంతో చేశారు ఏంటి అని. అండ్ దట్ వాజ్ క్రాఫ్టెడ్ బై హిస్ ఫాదర్, కన్నప్పస్ ఫాదర్, నాదనాథుడు.
Check. We are running out of time. ಎರಡೇ ಕ್ವಶನ್ಸ್ ಇದೆ. We did try father's voice in his own dubbing. We did try. That's what he's asking. That's what we tried dubbing father's voice. But this is the 50th year of father as an actor. He did try. We are working on other models. How do we? Because his voice is. Sharath uncle helped a lot in. He volunteered. Doing it in Tamil to oversee whether we get the nuances in Tamil. So more or less, like both of them are like the producers. Prabhu Anna and Sharath uncle are like the producers. Sharath uncle was very particular. He was saying Mr. Mohan Babu's voice is not that way. This is the way. See, sometimes when the emotion misses if you mispronounce words or do not come, but we are still working for it. But we are working on artificial intelligence also. We hope we crack the code. ಹಲೋ ಸರ್ ಲಾಸ್ಟ್ ಒನ್ ಪ್ಲೀಸ್. Yes, sir. ಸರ್, ಈ ಥರ ಕಥೆಗಳು ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಸಿನಿಮಾಕ್ಕೆ But everybody's got their importance. See, the credit goes majorly on capturing people to the director, Mr. Mukesh Kumar Singh. And he's the captain of the ship. He made sure everybody got their portions. And then the unseen hero of the film, of every film, is the editor. And of course, he doesn't care how much hard work we put in that scene or this scene. Is it good or not? We'll leave it. If it's not, we edit it. So we believe we did justice to all the characters which is there, and you're going to love it. And I'm also sure you will say, I wish there was some more. We are very excited. We are all very excited for you to see Kannappa on April 25th. ಸರ್, ಇದು ಲಾಸ್ಟ್ ಕ್ವಶನ್ ವಿಷ್ಣು ಮಂಚು ಸರ್ಗೆ. ಜಸ್ಟ್ ಫಾರ್ ಕ್ಯೂರಿಯಸ್, ಇಷ್ಟು ರಿಪೋರ್ಟರ್ಸ್ ಕೇಳಿದ್ರು ಸಾಕಷ್ಟು ಕ್ವಶನ್ಸನ್ನು, ಪ್ರತಿಯೊಂದಕ್ಕೂ ನೀಟಾಗಿ ಆನ್ಸರ್ ಮಾಡಿದ್ದೀರಾ. ಬಟ್ ಎಲ್ಲೋ ಕಣ್ಣಪ್ಪ ಸಿನಿಮಾ ಆದಮೇಲೆ ಒಂದಿಷ್ಟು ರಿಸರ್ಚ್ಗಳೇನಾದರೂ ಮಾಡಿದ್ದೀರಾ, ಅಥವಾ ಶೂಟಿಂಗ್ ಮುಂಚೆ ಏನಾದರೂ ಸಿನಿಮಾ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಪೌರಾಣಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ರಿಸರ್ಚ್ ಮಾಡಿದ್ದೀರಾ ಅಂತ? I did. I explained. So this journey didn't start for this year, when I started. It started from 2015. So you'll see a lot of answers. Not many people know, in Srikalahasti, only the lineage of Sri Agastya Vamsam, only they'll do the worship over there. So there's a lot of things you will learn, when you look at the movie. Thank you. Thank you so much.